ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ಸಾಧ್ಯವಾದರೆ ಒಳ್ಳೆಯದು ಮಾಡು, ಇಲ್ಲವಾದರೆ ಒಳ್ಳೆಯ ಕೆಲಸ ಮಾಡುವವರ ಜೊತೆ ಸೇರಿ ಕೈ ಜೋಡಿಸು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಹೇಳಿಕೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ. ಶಿಕ್ಷಕಿ ವರ್ಗಾವಣೆಗೆ ಲಂಚ ಸ್ವೀಕರಿಸಿದ್ದ ಡಿಡಿಪಿಐ ಎಸ್ಕೆ ಪಾಂಡು ಹಾಗೂ ಕಚೇರಿ ಅಧೀಕ್ಷಕ ಎಎಸ್ ವೇಣುಗೋಪಾಲರಾವ್ ಬಲೆಗೆ. ಕಾರ್ಮಿಕರ ವರ್ಗದವರಿಗೆ ಸರ್ಕಾರದ ಸವಲತ್ತುಗಳು ದೊರಕುತ್ತಿದ್ದು ಅಧಿಕಾರಿಗಳು ಸಮರ್ಪಕವಾಗಿ ತಲುಪಿಸುವ ಕೆಲಸ ಮಾಡಬೇಕು. ಶಾಸಕ ಎ ಮಂಜು ಹೇಳಿಕೆ. ಮತ್ತು ಪ್ರತಿಯೊಬ್ಬ ಪೋಷಕರು ತಮ್ಮ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಕ್ಕಳಿಗೆ ವಾಸ್ತವ ಅಂಶಗಳನ್ನು ತಿಳಿಸುವ ಪ್ರಯತ್ನ ಮಾಡಬೇಕು. ಆಯುರ್ವೇದ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಗುರು ಬಸವರಾಜು ಯಲಗಚ್ಚಿನ ಹೇಳಿಕೆ. ವಾರ್ತೆಗಳ ವಿವರ. ಯಾವ ಮನುಷ್ಯನಿಗೆ ಒಳ್ಳೆಯ ದೃಷ್ಟಿಕೋನ ಇರುತ್ತದೆಯೋ ಆತನಿಂದ ಒಳ್ಳೆಯದು ಸೃಷ್ಟಿ ಮಾಡಲು ಸಾಧ್ಯ. ಅಂತವರ ಸಾಲಿನಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸೇರುತ್ತಾರೆ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ತಿಳಿಸಿದರು. ನಗರದ ಅಲಗಾಮೆ ರಸ್ತೆ ಬಳಿ ಇರುವ ಜನಕಲ್ಯಾಣ ರಿಸರ್ಚ್ ಚಾರಿಟಬಲ್ ಟ್ರಸ್ಟ್ ಆವರಣದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಜನಕಲ್ಯಾಣ ರಿಸರ್ಚ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಸಂಜೀವಿನಿ ಸರಕಾರಿ ಆಸ್ಪತ್ರೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಷ್ಟ್ರೀಯ ಸೇವಾ ಯೋಜನೆ, ಹಿಮ್ಸ್, ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್, ಕಾಮಧೇನು ಸರಕಾರಿ ವಿದ್ಯಾಶ್ರಮ, ರೈತ ಬಂಧು ಸರಕಾರಿ ಸಂಘ, ವಿದ್ಯಾಸೌಧ ಶಿಕ್ಷಣ ಸಂಸ್ಥೆ ಮತ್ತು ಪ್ರಶಾಂತಿ ಸೇವಾ ಟ್ರಸ್ಟ್, ಕಡ್ಡಾಯ ಹೋಬಳಿ ಗ್ರಾಮಸ್ಥರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರ ಹಾಗೂ ದೇಹದಾನ, ನೇತ್ರದಾನ ನೋಂದಣಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ತಮ್ಮ ಆಶೀರ್ವಚನದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ನಗರಸಭೆ ಅಧ್ಯಕ್ಷರು ಹೆಬ್ಬಾರ್ ಹೆಸರಿನಲ್ಲಿ ಉದ್ಘಾಟನೆಗೊಂಡಿರುವ ವೃತ್ತದಲ್ಲಿ ರಸ್ತೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಆಗುವ ಸಮಯದಲ್ಲಿ ಅವರ ಹೆಸರಿನಲ್ಲಿ ಒಂದು ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ವಾರ್ಡ್ ರಚನೆ ಮಾಡುವ ಮೂಲಕ ಅವರ ಹೆಸರು ಶಾಶ್ವತವಾಗಿ ಉಳಿಸಲು ನಮ್ಮ ಮನವಿ. ಯಾವ ಮನುಷ್ಯನಿಗೆ ಒಳ್ಳೆಯ ದೃಷ್ಟಿಕೋನ ಇರುತ್ತದೆಯೋ ಆತನಿಂದ ಒಳ್ಳೆಯದನ್ನೇ ಸೃಷ್ಟಿ ಮಾಡಲು ಸಾಧ್ಯವಾಗುತ್ತದೆ. ಅಂಥವರ ಸಾಲಿನಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸೇರುತ್ತಾರೆ. ಯಾವುದೇ ಪವರ್ ಇಲ್ಲದಿದ್ದರೂ, ರಾಜಕೀಯದಲ್ಲಿ ಇಲ್ಲದಿದ್ದರೂ ಹಾಗೂ ನಮ್ಮ ಥರ ಅಧಿಕಾರಿ ಆಗದಿದ್ದರೂ, ಆದರೂ ಇಡೀ ಹಾಸನ ಜಿಲ್ಲೆ ನೆನಪು ಮಾಡುವಂತಹ ಅನುಪಮವಾದಂತಹ ಸೇವೆಯನ್ನು ಮಾಡಿ ಸಾಂಸ್ಕೃತಿಕವಾಗಿ ಒಂದು ಸೇವೆಯನ್ನು ಮಾಡಿದ್ದಾರೆ. ಸಾಧ್ಯವಾದರೆ ಒಳ್ಳೆಯದು ಮಾಡು, ಒಳ್ಳೆಯದು ಮಾಡಲು ಸಾಧ್ಯವಾಗುತ್ತಿಲ್ಲ, ಇಲ್ಲವೇ ಅವಕಾಶ ಸಿಗುತ್ತಿಲ್ಲ ಎಂದರೆ ಒಳ್ಳೆಯ ಕೆಲಸ ಮಾಡುವವರ ಜೊತೆ ಸೇರಿ ಕೈ ಜೋಡಿಸು ಎಂದು ಸ್ವಾಮಿ ವಿವೇಕಾನಂದನವರು ಹೇಳಿರುವುದಾಗಿ ಕಿವಿಮಾತು ಹೇಳಿದರು. ಮಹಾನಗರ ಪಾಲಿಕೆ ಆಗುವಂತ ಸಮಯದಲ್ಲಿ ಇವತ್ತು ರಸ್ತೆ ಮಾಡಿಕೊಟ್ಟಿದ್ದೀರಿ. ದಯವಿಟ್ಟು ಅವರ ಹೆಸರಲ್ಲಿ ಒಂದು ವಾರ್ಡ್ ರಚನೆ ಮಾಡಿ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸರ್ ಅವರ ಹೆಸರಲ್ಲಿ ಒಂದು ವಾರ್ಡ್ ರಚನೆ ಆಗಲಿ, ಅವ್ರ ಹೆಸರಲ್ಲೇ ಪಬ್ಲಿಕೇಶನ್ ಆಗಲಿ, ನೋಟಿಫಿಕೇಶನ್ ಅಂತೇಳಿ ನನ್ನ ಮನವಿ. ಅವ್ರ ಹೆಸರಿನಲ್ಲಿ ಈಗ ವಿಧಾನಸಭಾ ಕ್ಷೇತ್ರಗಳಿಗೆ ಕೆಲವು ಹೆಸರುಗಳಿರ್ತವೆ, ವಿಶೇಷವಾಗಿ ಸ್ಥಳದ ಹೆಸರು. ಹಾಗೆ ಅವರು ಇವತ್ತು ನಾವು ರಸ್ತೆನ ಮಾಡಿದ್ದೀವಿ, ಅದಕ್ಕೆ ನಾಮಕರಣ ಮಾಡಿದ್ದೀವಿ. ಆ ಏರಿಯಾ ಕವರ್ ಆಗುವಂಥ ಮಹಾನಗರ ಪಾಲಿಕೆಗೆ ರಿಆರ್ಗನೈಸೇಷನ್ ಆಗಬೇಕು, ಏರಿಯಾ ಲಿಮಿಟೇಷನ್ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ವಾರ್ಡ್ ಅಂತೇಳಿ ಅದೊಂದು ಹೆಸರು ಬರಲಿಕ್ಕೆ ತಾವು ಪ್ರಯತ್ನ ಮಾಡಬೇಕು. ಹಾಗೂ ಅವಾಗಲೂ ಕೂಡ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಗೆಜೆಟಲ್ಲಿ ಅವ್ರ ನೋಟಿಫಿಕೇಶನ್ ಬರುತ್ತೆ. ಶಾಶ್ವತವಾಗಿ ಆ ಒಂದು ಕ್ಷೇತ್ರ ಉಳಿಯುತ್ತೆ ಅಂತೇಳಿ ನಮಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಸಾಕಷ್ಟು ವಿಷಯಗಳನ್ನ ದೊಡ್ಡವರೆಲ್ಲ ಹೇಳಿದ್ದಾರೆ. ನಾವು ಕೂಡ ನಾನು ಚಿಕ್ಕವನಾಗಿ ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ. ನಾನು ಬೆಳಗ್ಗೆ 5:30 ಎದ್ದಾಗ ಒಂದು ಮನಸ್ಸು ಹೇಳ್ತು, ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಅಂತ. ಆದ್ರೂ ಅನಿಸ್ತು, ಅಂತ ವ್ಯಕ್ತಿನ ಸ್ಮರಣೆ ಮಾಡ್ಲಿಕ್ಕೆ ಹೋಗಿಲ್ಲ ಅಂದ್ರೆ ನಾನು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕಾಗುತ್ತೆ ಅಂತ ಅನಿಸ್ತು. ಅವರು ಡಾಕ್ಟರ್ ಬೋರ್ಲಿಂಗಯ್ಯ ಸರ್ ಅವ್ರು ಹೇಳಿದ್ರು, ನಾನು ನೋಡಿಲ್ಲ ಅವ್ರನ್ನ ಅಂತ. ಆದ್ರೆ ನಾನು ನೋಡಿದೀನಿ. ದೊಡ್ಡ ಅದೃಷ್ಟವಂತ ನಾನು. ಅವ್ರು ನೋಡಿದ್ದೀನಿ, ಅವ್ರ ಜೊತೆ ಊಟ ಮಾಡಿದ್ದೀನಿ, ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರ ಒಡನಾಟ ಇಟ್ಕೊಂಡಿದ್ದೀನಿ. ಅವ್ರ ಜೊತೆ ಒಂದು ಸಣ್ಣ ಸೇವೆಯನ್ನು ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು ಅಧಿಕಾರಿಯಾಗಿದ್ದಾಗ. ಅವರು ನಿಜವಾಗಿಯೂ ನನ್ನ ಭಾಗಕ್ಕೆ, ನಾಗರಿಕರ ಭಾಗಕ್ಕೆ ಒಬ್ಬ ದೇವರು. ಚಂದ್ರೇಗೌಡರು ಒಳ್ಳೆ ಮಾತನ್ನು ಹೇಳಿದ್ರು, ನೀವು ದೇವಾಲಯಗಳಿಗೆ ಹೋಗಿದ್ರೆ ಪರವಾಗಿಲ್ಲ, ದೇವ್ರನ್ನ ಸ್ಮರಣೆ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಒಳ್ಳೆಯವ್ರ ಸಂಘ ಸೇರಿ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅದೇ ದೇವಾಲಯ ಪ್ರವೇಶ ಆಗುತ್ತೆ, ದೇವರ ಸ್ಮರಣೆ ಆಗುತ್ತೆ ಅಂತ. ವಿಷನ್ ಅಂಡ್ ಮಿಷನ್ ಅಂತ ಕೇಳಿದೀವಲ್ವಾ? ವಿಷನ್ ಅದು ದೃಷ್ಟಿ ಅಂತ, ಮಿಷನ್ ಅಂದ್ರೆ ಸೃಷ್ಟಿ ಅಂತ. ಯಾವ ಮನುಷ್ಯನಿಗೆ ಒಂದು ಒಳ್ಳೆಯ ದೃಷ್ಟಿಕೋನ ಇರುತ್ತೋ ಆತ ಒಳ್ಳೆಯದನ್ನೇ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ವಿಷನ್ ಅಂಡ್ ಮಿಷನ್ ಅಂತ ಹೇಳಿ ಕರೀತಾರೆ. ಆ ದೃಷ್ಟಿಕೋನದಲ್ಲಿ ಒಂದು ಒಳ್ಳೆಯ ಸೃಷ್ಟಿಯನ್ನು ಮಾಡಿದಂಥವ್ರು ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸರ್ ಅವರು. ಯಾವುದೇ ಕೆಪಾಸಿಟಿ ಇಲ್ದಿದ್ರು, ಯಾವುದೇ ಪೊಸಿಷನ್ ಇಲ್ದಿದ್ರು, ಯಾವುದೇ ಪವರ್ ಇಲ್ದಿದ್ರು, ಅವರೇನು ಪೊಲಿಟಿಷಿಯನ್ ಅಲ್ಲ ಅಥವಾ ನಮ್ಮ ತರ ಅಧಿಕಾರಿ ಅಲ್ಲ. ಆದ್ರೂ
ಬಹಳ ಹೆಮ್ಮೆಯಿಂದ ಇಡೀ ಹಾಸನ ಜಿಲ್ಲೆ ನೆನಪು ಮಾಡುವಂತ ಒಂದು ಅನುಪಮವಾದಂಥ ಸೇವೆಯನ್ನು ಮಾಡಿ ಸಾಂಸ್ಥಿಕವಾಗಿ ಒಂದು ಹೆಸರನ್ನು ಮಾಡಿದ್ದಾರೆ. ವ್ಯಕ್ತಿಯಾಗಿ ಹೆಸರು ಮಾಡೋದು ಬೇರೆ. ಕೆಲವರು ಶ್ರೀಮಂತರು ಇರ್ತಾರೆ, ಅವರೇ ಒಂದು ಆಸ್ಪತ್ರೆ ಕಟ್ತಾರೆ, ಅವರೇ ಒಂದು ಶಾಲಾ ಕಾಲೇಜ್ ಮಾಡ್ತಾರೆ, ಅವರೇ ಬೇಕಾದ್ ಮಾಡ್ತಾರೆ, ದಟ್ ಈಸ್ ಡಿಫರೆಂಟ್. ಆದರೆ ಒಬ್ಬ ವ್ಯಕ್ತಿ ಒಂದು ಸಮಷ್ಟಿ ಪ್ರಜ್ಞೆಯನ್ನು ಇಟ್ಕೊಂಡು, ರಾಷ್ಟ್ರೀಯ ಪ್ರಜ್ಞೆಯನ್ನು ಇಟ್ಕೊಂಡು ಸಂಸ್ಥೆಗಳನ್ನ ಕಟ್ಟೋದು. ಎಂಥದ ಸಂಸ್ಥೆಗಳು? ಸಹಕಾರಿ ಸಂಸ್ಥೆ, ವೃದ್ಧಾಶ್ರಮ, ಎತ್ತು ಬಿಸಾಕೋಗಿರುವಂತ ಮಕ್ಕಳಿಗೆ ದಾರಿ, ಎಲ್ಲಿ ತನಕ ಅವ್ರ ಜೀವನ ಪೂರ್ತಿ. ಕೆಲವು ಮಕ್ಕಳನ್ನ ಫಾರಿನ್ಗೆ ಕೊಟ್ಟಿದ್ದಾರೆ, ನಾನು ಹೋಗಿ ನೋಡಿದ್ದೀನಿ. ಫಾರಿನರ್ಸ್ ಬಂದು ದತ್ತು ತೆಗೆದುಕೊಂಡು ಹೋಗಿರೋ ಮಕ್ಕಳೆಲ್ಲ ಸುಖವಾಗಿದ್ದಾರೆ ಇವತ್ತು. ಹಾಗೆ ಆಸ್ಪತ್ರೆ, ಇಲ್ಲಿ ಜನಕಲ್ಯಾಣ ರಿಸರ್ಚ್ ಸೆಂಟ್ರು, ಸಿಟಿ ಸ್ಕ್ಯಾನ್. ನಾನು ಕೇಳಿರೋ ಹಾಗೆ ಹಾಸನ ನಗರಕ್ಕೆ ಇದು ಫಸ್ಟ್ ಅಂತೆ, ಬಡಬಗ್ಗರಿಗೆ ಸ್ಕ್ಯಾನಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ರಿಸರ್ಚ್ ಅಂತೇಳಿ ಇನ್ಸ್ಟಿಟ್ಯೂಟ್ ಮಾಡಿದ್ದು. ಇವೆಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಅನೇಕರು ದುಡಿದಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ನಾವು ಸ್ಮರಿಸ್ಕೋಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳಿದ್ದಾರೆ, ಸಾಧ್ಯವಾದ್ರೆ ಒಳ್ಳೇದನ್ನು ಮಾಡು. ಒಳ್ಳೇದನ್ನು ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ವಾ, ಅವಕಾಶಗಳು ಸಿಗ್ತಾ ಇಲ್ವಾ ಅಂದ್ರೆ ಒಳ್ಳೇದನ್ನು ಮಾಡೋರ ಜೊತೆ ಸೇರಿಕೊಂಡು ಒಳ್ಳೆ ಕೆಲಸಕ್ಕೆ ಸಹಾಯ ಮಾಡು. ಕ್ಷೇತ್ರದ ಶಾಸಕ HP ಸ್ವರೂಪ್ ಮಾತನಾಡಿ, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ರವರ ಕಾಲಾವಧಿಯಲ್ಲಿ ಶಾಶ್ವತವಾದ ಕೆಲಸ ಮಾಡಿದ್ದು, ನಮ್ಮ ತಂದೆಯವರಾದ ದಿವಂಗತ HS ಪ್ರಕಾಶ್ ರವರ ಒಡನಾಟವನ್ನು ಹೊಂದಿದ್ದು, ನಾನು ಕೂಡ ಶಾಸಕನಾಗಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ರವರ ಆಶೀರ್ವಾದ ಹಾಗೂ ಸಂಜೀವಿನಿ ಆಸ್ಪತ್ರೆ ಅಧ್ಯಕ್ಷರಾಗಿದ್ದ ಅವರು ನನಗೆ ಅಧ್ಯಕ್ಷರಾಗಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. 4 ಭಾಗದ ಶಾಸಕರು ಕೂಡ ಅವರೊಂದು ಮಾರ್ಗದರ್ಶನ ಮತ್ತು ಅವರೊಂದು ಆದರ್ಶವನ್ನು ಪಾಲಿಸಿಕೊಂಡು ನಮ್ಮ ತಂದೆಯವರು ಕೂಡ ಅವ್ರ ಜೊತೆ ಒಂದು ಉತ್ತಮವಾದ ಒಂದು ಪ್ರೀತಿಯಿಂದ ಒಂದು ಒಡನಾಟವನ್ನು ಇಟ್ಕೊಂಡು ಇವತ್ತು 4 ಬಾರಿ ಶಾಸಕರಾಗೂ ಕೂಡ ಇವತ್ತು ನಾನು ಕೂಡ ಮೊದಲನೇ ಬಾರಿ ಶಾಸಕಕ್ಕೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಒಂದು ಆಶೀರ್ವಾದ ಮತ್ತು ಏನು ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಒಂದು ಅಧ್ಯಕ್ಷರಾಗಿ ಒಂದು ಅವಕಾಶ ಮಾಡಿಕೊಂಡಂತ ಗುರುರಾಜ್ ಹೆಬ್ಬಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೂಡ ಭಗವಂತ ಕೊಡ್ಲಿ ಅಂತ ಸಂದರ್ಭ ಪ್ರಾರ್ಥಿಸ್ತಾ, ಈಗ ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಡಾಕ್ಟರ್ ಹೆಬ್ಬಾರ್ ಇರ್ಬೋದು, ಜನಕಲ್ಯಾಣ ಟ್ರಸ್ಟ್ ಇರ್ಬೋದು, ಹಾಗೆ ಅನೇಕ ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಇರ್ಬೋದು, ರೆಡ್ ಕ್ರಾಸ್ ಸಂಸ್ಥೆ, ರಾಷ್ಟ್ರೀಯ ಸೇವಾ ಯೋಜನೆ, ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ ಇರ್ಬೋದು, ಕಾಮಧೇನು ಸಹಕಾರಿ ವಿದ್ಯಾಶ್ರಮ. ಈಗಾಗಲೇ ವಿದ್ಯಾಶ್ರಮನ ನಾವು ಕೂಡ ಹೆಬ್ಬಾರ್ ಡಾಕ್ಟರ್ ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ವೃದ್ಧಾಶ್ರಮ ಅಂತ ಕರಿಬಾರ್ದು, ಅದನ್ನ ವಿದ್ಯಾಶ್ರಮ ಅಂದರೆ ನಾವು ಇದನ್ನ ಮಾತಾಡಬೇಕು ಅಂತ ಹೇಳಿ ನಮ್ಮೆಲ್ಲರೂ ಒಂದು ಆಶೀರ್ವಾದವನ್ನು ಆದರ್ಶನ ಹೋಗಿದ್ರೆ ಏನು ಇಷ್ಟೊಂದು ಸಂಘ ಸಂಸ್ಥೆಗಳನ್ನ ಹುಟ್ಟುಹಾಕೋದು ಏನು ಸುಲಭದ ಮಾತಲ್ಲ. ಯಾಕಂದ್ರೆ ಇವತ್ತು ಒಂದು ಸಂಸ್ಥೆ ಬೆಳೆಸೋದು ಇವತ್ತು ಬಹಳ ಕಷ್ಟ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ಸಂಸ್ಥೆಗಳನ್ನ ನಮ್ಮ ಜೊತೆಗೆ ಅವರು ಕೊಟ್ಟೋಗಿದ್ದಾರೆ. ಈ ಒಂದು ಸಂಸ್ಥೆಗೆ ಪ್ರಾಮಾಣಿಕವಾಗಿ ನಾವು ಈ ಸಂಸ್ಥೆನ ಬೆಳೆಸಬೇಕು, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಮಾರ್ಗದರ್ಶನ ಮತ್ತು ಆದರ್ಶನ ಪಾಲಿಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭ ಹೇಳಿ, ಈಗಾಗಲೇ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಆರೋಗ್ಯ ಸಂಬಂಧಪಟ್ಟಂಗಿರ್ಬೋದು ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗಿರ್ಬೋದು ಮತ್ತು ವಿಶೇಷವಾಗಿ ರೈತ ಬಂಧು ಸಹಕಾರಿ ಸಂಘ ಅಂತ ಒಂದು ರೈತರು ಕೂಡ ಒಂದು ಅನುಕೂಲ ಆಗಕ್ಕೆ ಹಲವಾರು ಸಂಘ ಸಂಸ್ಥೆಗಳನ್ನ ಹುಟ್ಟು ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ. ಇಂಥ ಒಂದು ಸಂಘ ಸಂಸ್ಥೆಗಳನ್ನ ನಾವು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಪ್ರಾರ್ಥ ಸ್ಮರಣೀಯರು ಎಂದರೆ ನಮಗೋಸ್ಕರ ಏನೂ ಮಾಡಿಲ್ಲ, ಎಲ್ಲವನ್ನು ಸಮಾಜಕ್ಕಾಗಿ, ಬೇರೆಯವರ ಕಲ್ಯಾಣಕ್ಕಾಗಿ ಹಾಗೂ ಸಮಾಜದಲ್ಲಿ ನೊಂದು ಬೆಂದವರ ಕಡೆ ಗಮನ ಹರಿಸುತ್ತಿದ್ದರು. ಇವರ ಬಳಿ ಕ್ಲಿನಿಕ್ಕಿಗೆ ರೋಗಿಗಳು ಬಂದಾಗ ಚಿಕಿತ್ಸೆ ನೀಡಿ ಅವರಿಗೆ ಭರವಸೆಯ ಮಾತನಾಡಿ ಆತ್ಮೀಯವಾಗಿ ರೋಗಿಗಳ ಕಾಯಿಲೆ ವಾಸಿ ಮಾಡುತ್ತಿದ್ದರು ಎಂದು ಗುರುರಾಜ್ ಹೆಬ್ಬಾರ್ ರವರು ವೈದ್ಯರಾಗಿ ಕೇವಲ ಕ್ಲಿನಿಕ್ಕಿಗೆ ಮಾತ್ರ ಸೀಮಿತರಾಗಿರಲಿಲ್ಲ. ಸರಕಾರಿ ಹುದ್ದೆಯಲ್ಲಿದ್ದರೂ ತ್ಯಜಿಸಿ ಜನರಿಗೆ ಹತ್ತಿರವಾಗಿ ಏನಾದರೂ ಗುರುತರ ಸೇವೆ ಮಾಡಬೇಕೆಂದು ಪಣ ತೊಟ್ಟು ಬಂದವರು ಎಂದು ಹೇಳಿದರು. ಅಂದ್ರೆ ಪ್ರಾತಸ್ಮರಣೀಯರು ಯಾರು ಅಂತಂದ್ರೆ ನನಗೋಸ್ಕರ ಅಂತ ಏನು ಮಾಡಿಲ್ಲ, ಎಲ್ಲನೂ ಸಮಾಜಕ್ಕೋಸ್ಕರ. ಸಮಾಜಕ್ಕೆ ಅಂತಂದ್ರೆ ಬೇರೆಯವರ ಕಲ್ಯಾಣಕ್ಕೋಸ್ಕರ, ಸಮಾಜದಲ್ಲಿ ನೊಂದು ಬಂದವರು, ಆಮೇಲೆ ಯಾರ್ಯಾರಿಗೆ ಸೌಲಭ್ಯಗಳನ್ನ ವಂಚಿತರಾಗಿದ್ದಾರೆ, ಯಾರು ಕಡಿಮೆ ಅಂದ್ರೆ ಇಷ್ಟೊಂದು ಕಾಸ್ಟ್ ಆಗುತ್ತಪ್ಪ ನಾವು ನಿಮ್ಮನ್ನು ನೋಡಲ್ಲ ಅಂತಂದ್ಬಿಟ್ಟು ಹಾಸ್ಪಿಟಲಿಂದ ಎಲ್ಲ ಕಳ್ಸಿದ್ರಲ್ಲ, ಅಂಥವ್ರನ್ನೆಲ್ಲ ಟ್ರೀಟ್ ಮಾಡಿ ನಿಮ್ಗೆಲ್ಲ ನಾನು ಇದ್ದೀನಿ. ಬರೀ ರೋಗಿಗಳನ್ನ ನೋಡಿ ಕನ್ಸಲ್ಟ್ ಮಾಡಿಬಿಟ್ಟು ಕನ್ಸಲ್ಟೇಷನ್ ಫೀ ತಗೊಂಡು ಕಳ್ಸೋದಲ್ಲ, ರೋಗಿಗಳಿಗೆ ಆತ್ಮೀಯವಾಗಿ ನಿಮ್ಗೆ ಏನೂ ಆಗಲ್ಲ, ನಿಮ್ಗೆ ಬಂದಿರೋದು ಒಂದು ಸಣ್ಣ ಕಾಯಿಲೆ, ಅದು ಇಷ್ಟು ದಿನದಲ್ಲೇ ನಾನು ಗುಣಪಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳೋ ಡಾಕ್ಟ್ರು ಕಡಿಮೆ. ಅಂದ್ರೆ ಕನ್ಸಲ್ಟೇಷನ್ ಅಲ್ಲಿ ನಿಮ್ಗಿಂತ ಕಾಯಿಲೆ ಇದೆ ಡಯಾಗ್ನೋಸ್ ಮಾಡ್ತಾರೆ, ನಿಮ್ಗಿಂತ ಕಾಯಿಲೆ ಇದೆ, ಇದಕ್ಕಿಂತ ಟ್ಯಾಬ್ಲೆಟ್ ಇಂಥದ್ದು ಅಂತ ಅಂದ್ಬಿಟ್ಟು ಹೇಳಿ ಒಂದು ಪ್ರೊಫೆಷನ್ ತಕ್ಕಂತೆ ಕಳಿಸ್ತಾರೆ. ಇವರು ಏನಾಗ್ತಿದ್ರು, ರೋಗಿಗಳನ್ನ ಮುಟ್ಟಿ ನಿಮ್ಗೇನೂ ಆಗಲ್ಲ, ನಿಮ್ಗೆ ನಾನಿದ್ದೀನಿ, ಸೊ ನೀವು ಭಯ ಪಡ್ಬೇಕಾಗಿಲ್ಲ, ನಿಮಗೆ ಬಂದಿರೋದು ಸಣ್ಣ ಒಂದು ಕಾಯಿಲೆ ಅಂತ ಅಂದ್ಬಿಟ್ಟು ಹೇಳಿ
ಸೊ ಅವ್ರನ್ನ ಅಷ್ಟು ಆತ್ಮೀಯವಾಗಿ ಯಾವಾಗ್ಲೂ ಅಷ್ಟೇ ವೈದ್ಯೋ ನಾರಾಯಣ ಹರಿ ಅಂತಂದು ಹೇಳ್ತೀವಿ, ವೈದ್ಯರನ್ನ ದೇವರ ಸಮಾನ ಕಾಣ್ತೀವಿ. ಸೊ ಅಂತಹ ವೈದ್ಯರಾಗಿ ಅವರು ಜನರ ಮಾನಸದಲ್ಲಿ, ಜನರ ಮನಸ್ಸಿನಲ್ಲಿ ಅವರು ನಿಂತು. ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಾತನಾಡಿ, ಸೇವೆಗೆ ಇನ್ನೊಂದು ಹೆಸರೇ ಗುರುರಾಜ್ ಹೆಬ್ಬಾರ್. ನಾನು ಚಿಕ್ಕವನಿರುವಾಗಲೇ ಅವರನ್ನು ಕಂಡಿದ್ದೇನೆ. ಅವರ ಸೇವೆಗಳು ನಮಗೆಲ್ಲ ಸ್ಫೂರ್ತಿದಾಯಕವಾಗಿದೆ. ಗುರುರಾಜರು ಇದ್ದ ಮೇಲೆ ಯಾವ ದೇವರು ಬೇಡ, ದೇವರು ಮೆಚ್ಚುವ ಕೆಲಸ ಮಾಡಿಕೊಂಡು ಹೋಗಬಹುದು. ಈ ರೀತಿಯ ಪ್ರೇರಣೆ ಕೆಲಸವನ್ನು ಮಾಡಿದ್ದಾರೆ ಎಂದು ಹೇಳಿದರು. ಅಜರಾಮರಾಗಿರತಕ್ಕಂತಹ ಶ್ರೇಯತೆಯನ್ನ ನಾಮಕರಣ ಮಾಡಿದ ನಮ್ಮೆಲ್ಲರ ಸೌಭಾಗ್ಯ. ಸೇವೆಗೆ ಇನ್ನೊಂದು ಹೆಸರೇ ಗುರುರಾಜ್ ಹೆಬ್ಬಾರ್. ನಾನು ಬಹಳ ಚಿಕ್ಕವನಾಗಲಿದ್ದನ್ನು ಅವರಿಗೆ ಬಲ್ಲೆ. ನಮ್ಮ ಕುಟುಂಬದ ಸ್ನೇಹಿತರವರು, ಅವ್ರಿಗೆ ಪರಿಚಯ ಇಲ್ಲದವರೆಲ್ಲ ಬಿಡಿ, ನಾವು ಅವರು ಅಂತ ಹೇಳಂಗಿಲ್ಲ. ಆ ರೀತಿ ಗುರುರಾಜ್ ಹೆಬ್ಬಾರ್ ಅವರು ತಮ್ಮ ಸೇವೆಗಳನ್ನು ಅವರು ಸಲ್ಲಿಸುವುದರ ಮೂಲಕ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದರು. ಆ ಸ್ಫೂರ್ತಿಯ ಸೆಲೆಯ ಅಂಶವೇ ಇಷ್ಟೊಂದು ಜನ ನೀವೆಲ್ಲರೂ ಸೇರಿ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇರೋದು. ಆಮೇಲೆ ಈ ಗುರುರಾಜ್ ಹೆಬ್ಬಾರ್ ಬಗ್ಗೆ ಹೇಳೋದಾದ್ರೆ, ಅವ್ರ ಜೊತೆ ಇರೋ ನಮ್ಮ ಎಲ್ಲರೂ, ಮೋರಣ್ಣ ಇರ್ಬೋದು, ಇತರರು ಎಲ್ಲರೂ, ರವಿ ಡಾಕ್ಟರ್, ನಮ್ಮ ಶಾಸಕರು, ನಮ್ಮ HS ಪ್ರಕಾಶ್, ಮಾಜಿ ದಿವಂಗತ HS ಪ್ರಕಾಶ್ MLA, ಈ ಒಂದು ಸಂಘವೇನಿತ್ತು ಅದನ್ನ ಏನು ಹೆಚ್ಚಿಗೆ ಹೇಳಕ್ಕಾಗಲ್ಲ. ಈ ಕನಕದಾಸರು ಒಂದು ಹಾಡು ಹೇಳ್ತಾರೆ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೋ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೋ ಅಂತ. ಹಂಗೆ ಅವ್ರ ಜೊತೆ ಅವ್ರ ಸಂಘ ಇದ್ಮೇಲೆ ಯಾವ ದೇವಸ್ಥಾನನೂ ಬೇಡ, ಯಾವ ಇದ್ರು ಬೇಡ, ನಾವೇ ದೇವ್ರ ಮೆಚ್ಚುವಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಆ ರೀತಿ ಪ್ರೇರಣೆಯನ್ನು ಮಾಡಿದ ಗುರುರಾಜ್ ಹೆಬ್ಬಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೂ ನಮ್ಮಲ್ಲಿ ಬದುಕಿದ್ದಾರೆ. ಅವರು ನಮ್ಮಿಂದ ದೂರ ಹೋಗಿಲ್ಲ. IG ಬೋರೆಲಿಂಗಯ್ಯ ಮಾತನಾಡಿ, ದೇಶ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾದರೆ ಯುವಶಕ್ತಿ ಒಳ್ಳೆ ರೀತಿಯಲ್ಲಿ ಬೆಳೆಯಬೇಕಾಗಿದೆ. ನಾವು ಯಾವ ಕೆಲಸಕ್ಕೆ ಹೋದರೂ ಸೇವೆ ಮನೋಭಾವ ಬೆಳೆಸಿಕೊಳ್ಳಬೇಕು. ನಮಗೆ ಕ್ವಾಲಿಟಿ ವೈದ್ಯರ ಅವಶ್ಯಕತೆ ಇದೆ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅಂತಹ ಸೇವಾ ಮನೋಭಾವದವರು ಸಮಾಜದಲ್ಲಿ ಹೆಚ್ಚೆಚ್ಚು ಬರಬೇಕು ಎಂದು ಹೇಳಿದರು. ವಿಶೇಷವಾಗಿ ಹೆಲ್ತ್ ಸೆಕ್ಟರ್ನಲ್ಲಿ ಮತ್ತು ವಿವಿಧ ಸೇವೆಗಳನ್ನ ಅವರು ತೊಡಗಿಸ್ಕೊಂಡು ಮಾಡಿದ್ದಾರೆ. ಅವರು ನಿಜವಾಗಲೂ ಎಲ್ಲರಿಗೂ ಸಹ ನಮಗೆ ಮಾದರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದೇ ರೀತಿಯಲ್ಲಿ ಈ ಟ್ರಸ್ಟು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನದಾಗಿ ಮಾಡಲಿ ಅಂತ ನಾನು ವಿಶ್ವಾಸನ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ನಾವು ಡೆವಲಪ್ಮೆಂಟ್ ಆಗಬೇಕು, ದೇಶ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಯುವಶಕ್ತಿ ಏನಿದೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳಿಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಮೊದಲು ನಗರದ ಸರಕಾರಿ ಮಹಿಳಾ ಕಾಲೇಜು ಮುಂಭಾಗ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಹೆಸರಿನ ರಸ್ತೆಯ ನಾಮಫಲಕ ಅನಾವರಣಗೊಳಿಸಿದರು. ಇದೇ ವೇಳೆ ನೂರಾರು ಜನರು ರಕ್ತದಾನ ಶಿಬಿರ ಹಾಗೂ ದೇಹದಾನ, ನೇತ್ರದಾನ ನೋಂದಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸೇವಾ ಪ್ರಶಸ್ತಿ ಪುರಸ್ಕೃತವನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರು ಐಗಾಟ್ ಸಂಸ್ಥಾಪಕ ನಿರ್ದೇಶಕ ಡಾಕ್ಟರ್ NS ನಾಗೇಶ್, ಸಮಾಜ ಸೇವೆ ಕ್ಷೇತ್ರದಲ್ಲಿ ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ನಿರ್ದೇಶಕರಾದ GB ಶಿವರಾಜು ಹಾಗೂ ಪ್ರತಿಭಾ ಪುರಸ್ಕಾರದಲ್ಲಿ ಕಟ್ಟಾಯ ಸರ್ಕಾರಿ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿ M ಬಿಂದುಲತಾ ಇವರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಡಾಕ್ಟರ್ ಕರಿಸಿದ್ದಪ್ಪ, ಜನಕಲ್ಯಾಣ ರಿಸರ್ಚ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ BB ಕರಿಗೌಡ, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಗೌರವಾಧ್ಯಕ್ಷ HP ಮೋಹನ್, ಅಧ್ಯಕ್ಷೆ ಡಾಕ್ಟರ್ G ಪ್ರತಿಭಾ, ಕಾಮಧೇನು ಸರಕಾರಿ ವಿದ್ಯಾಶ್ರಮ ಅಧ್ಯಕ್ಷ ಮದನ್ ಶೆಣ್ಣೈ, ಡಾಕ್ಟರ್ YS ವೀರಭದ್ರಪ್ಪ, ಪರಿಪೂರ್ಣ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ HV ಲಕ್ಷ್ಮೀನಾರಾಯಣ್, ಹಿಮ್ಸ್ ಪ್ರಾಂಶುಪಾಲ BC ರವಿಕುಮಾರ್, ರೈತ ಬಂಧು ಸರಕಾರಿ ಸಂಘ ಅಧ್ಯಕ್ಷ B ಗೋಪಾಲಕೃಷ್ಣ ಪ್ರಭು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ HL ಮಲ್ಲೇಶ್ ಗೌಡ, KT ಜಯಶ್ರೀ, ಶಬ್ಬೀರ್ ಅಹಮದ್ ಇತರರು ಉಪಸ್ಥಿತರಿದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದು, ಶಿಕ್ಷಕಿ ವರ್ಗಾವಣೆಗೆ ಲಂಚ ಸ್ವೀಕರಿಸುತ್ತಿದ್ದ DDPI SK ಪಾಂಡು ಹಾಗೂ ಕಚೇರಿ ಅಧೀಕ್ಷಕ AS ವೇಣುಗೋಪಾಲ್ ರಾವ್ ಲಂಚದ ಹಣದ ಸಮೇತ ಬಲೆಗೆ ಬಿದ್ದಿದ್ದಾರೆ. DDPI ಪಾಂಡು ಅವರು AS ವೇಣುಗೋಪಾಲ್ ರಾವ್ ಮೂಲಕ ಶಿಕ್ಷಕಿಯ ವರ್ಗಾವಣೆಗೆ 40,000 ರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಈ ಸಂಬಂಧ ಶಿಕ್ಷಕಿಯ ಪತಿ ಅಭಿಜಿತ್ ಅವರು ಲೋಕಾಯುಕ್ತಕ್ಕೆ ದೂರು ನೀಡಿದರು. ದೂರು ಆಧರಿಸಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಬು ಮತ್ತು ಶಿಲ್ಪಾ ನೇತೃತ್ವದ ತಂಡ ದಾಳಿ ನಡೆಸಿ 40,000 ರು ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಪಾಂಡು ಹಾಗೂ ವೇಣುಗೋಪಾಲ್ ರಾವ್ ಅವರನ್ನು ಹಣದ ಸಮೇತ ವಶಕ್ಕೆ ಪಡೆದಿದೆ. ಕಾರ್ಮಿಕ ವರ್ಗದವರಿಗೆ ಸರ್ಕಾರದ ಸವಲತ್ತುಗಳು ವಿಪುಲವಾಗಿ ದೊರಕುತ್ತಿದ್ದು, ಅಧಿಕಾರಿಗಳು ಸಮರ್ಪಕವಾಗಿ ತಲುಪಿಸುವ ಕೆಲಸ ಮಾಡಬೇಕು ಎಂದು ಶಾಸಕ ಎ ಮಂಜು ಹೇಳಿದರು.
ಪಟ್ಟಣದ ದೇವರಾಜು ಅರಸು ಭವನದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಅಸಂಘಟಿತ ವರ್ಗದ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಯೋಜನೆಗಳು ಹಾಗೂ ಕಾರ್ಮಿಕ ಕಾಯ್ದೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನ 7,000ಕ್ಕಿಂತ ಅಧಿಕ ಕಾರ್ಮಿಕರಿದ್ದು ಸರ್ಕಾರದ ಸವಲತ್ತುಗಳು ತಲುಪಬೇಕು, ಸೌಕರ್ಯಗಳನ್ನು ಪಡೆದುಕೊಂಡವರು ಇತರರಿಗೂ ಮಾಹಿತಿ ನೀಡಬೇಕು, ಸೌಲಭ್ಯಗಳಿಂದ ವಂಚಿತರಾದವರನ್ನು ಅಧಿಕಾರಿಗಳು ಗುರುತಿಸಿ ಒದಗಿಸಬೇಕು ಎಂದು ಹೇಳಿದರು. ಅವರು ಸದಸ್ಯರಾಗಿದ್ದ ಮೇಲೆ ಅವ್ರಿಗೆ ಎನ್ರೋಲ್ಮೆಂಟ್ ಕೊಡಿಸ್ಬೇಕು ಅಂತಕ್ಕಂಥದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಡ್ಯೂಟಿ ಅದಕ್ಕೆ ನಿಮ್ಮ ಅಧಿಕಾರಿ ಅಂತಕ್ಕಂಥದ್ದು. ನೀವು ಅದನ್ನು ಮಾಡಿದಾಗ ತೆರಿಗೆ ಬಗ್ಗೆ ಇನ್ನೊಂದು ಕೊಡ್ತಕ್ಕಂಥದ್ದು, ಆಮೇಲೆ ಈ ಸೌಕರ್ಯಗಳು ಇದ್ರೊಳಗಡೆ ಬರ್ತಕ್ಕಂಥ ಕರ್ತವ್ಯ ಕಾರ್ಮಿಕರು ಮತ್ತೆ ಟೈಲರಿಂಗು ಯಾವುದೇ ಸಂಘಟಿತ ಇವರಿದಾರಲ್ಲ, ನಿಮಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದಕ್ಕೆ ಅತಿ ಹೆಚ್ಚು ಸೌಕರ್ಯ ಇರತಕ್ಕಂಥ ಸೌಲಭ್ಯಗಳು ಇದರಲ್ಲಿ ಇದಾವೆ ಅನ್ನೋದನ್ನ ನೀವು ಮರ್ತ್ಕೊಂಡಿದ್ದೀರಿ. ಯಾವಾಗ ಫೀಸ್ಕಟ್ಟಿಲ್ಲ ಅಂತಿದ್ದೀರಿ. ನೀವು ನಿಮ್ಮ ಮಕ್ಕಳನ್ನ ಓದಿಸಕ್ಕೆ ಹೈಯರ್ ಸ್ಟಡೀಸ್ ಇರ್ಬೋದು, MBBS ಓದ್ತಕ್ಕಂಥ ಫೀಸ್ ಕಟ್ಟತಕ್ಕಂಥ ಸೌಕರ್ಯ, ಇಂಜಿನಿಯರ್ ಓದ್ತಕ್ಕಂಥ ಸೌಕರ್ಯ, ಇನ್ನು PUC SSLC ಎಲ್ಲರಿಗೂ ಕೊಡ್ತಕ್ಕಂಥ ಸೌಕರ್ಯ ಇದೆ. ಅದನ್ನ ನೀವು ತಿಳ್ಕೊಂಡು ಉಪಯೋಗಿಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ ಅಧಿಕಾರಿಗಳು ವಿಜಯ್ ಕುಮಾರ್, ನೀವು ನಾವೆಲ್ಲ ನಾವು ಜನಸೇವಕರು, ನಾವೆಲ್ಲ ಜನರನ್ನ ಆಯ್ಕೆ ಆಗಿ ಸೇವೆ ಮಾಡ್ತಕ್ಕಂಥದ್ದು, ನೀವು ಸರ್ಕಾರದ ಸಂಬಳ ತಗೊಂಡು ಕೆಲಸ ಮಾಡ್ತಕ್ಕಂಥದ್ದು, ನಾವಿಬ್ಬರು ಒಂದೇ ರಾಜ್ಯದ ಎರಡು ಮುಖ. ನಾವಿಬ್ಬರು ಮಾಡಬೇಕು ಅಂತ ಆಸಕ್ತಿ ಇರಬೇಕು. ನಾವೇ ನಮ್ಮ ಕೈಯಿಂದ ಕೊಡಲ್ಲ, ನೀವೇ ನಿಮ್ಮ ಕೈಯಿಂದ ಕೊಡಲ್ಲ. ಸೌಕರ್ಯಗಳು ವಂಚಿತ ಆಗಬಾರ್ದು. ಅಷ್ಟೇ ಸೌಕರ್ಯಗಳನ್ನು ಉಪಯೋಗ ಪಡ್ಕೊಂಡ್ರೆ ನಿಜವಾಗ್ಲೂ ಕೂಡ ನಿಮ್ಮ ಬದಲಾವಣೆ, ದುಡಿಮೆ ಬದಲಾವಣೆ ಜೊತೆಗೆ ಮಕ್ಕಳನ್ನ ವಿದ್ಯಾವಂತರು ಮಾಡಿ ಬದಲಾವಣೆ ಮಾಡ್ತಕ್ಕಂಥದ್ದು. ನಾವು ನಿಮ್ಮ ಸಂಸಾರ ಒಳ್ಳೆದಾಗಬೇಕು ನಿಮ್ಮಿದ್ರೆ, ನೀವು ನಿಜವಾಗಿ ಮಕ್ಕಳನ್ನ ವಿದ್ಯಾವಂತರು ಮಾಡಿದ್ರೆ ಮಾತ್ರ ನಮಗೆ ಮಕ್ಕಳೇ ಆಸ್ತಿ ಹೊತ್ತು ನಮಗೆ ನಿಮ್ ದುಡ್ಡಲ್ಲ ಆಸ್ತಿ ಅಥವಾ ಹೊಲ ಗದ್ದೆ ಆಸ್ತಿ ಅಲ್ಲ. ಮಕ್ಕಳನ್ನ ಸಮಾಜಕ್ಕೆ ಒಳ್ಳೆಯದಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ತಂದೆ ತಾಯಿಗಳು ಆದಾಗ ಮಾತ್ರ ನೀವು ಪರಿಣಾಮಕಾರಿಯಾಗಿ ನಿಮ್ಮ ಕುಟುಂಬವನ್ನ ಆರ್ಥಿಕವಾಗಿ ಮೇಲ್ತಕ್ಕಂಥದ್ದು. ಬಹುಶಃ ಇವತ್ತು ನೀವು ನೋಡಿದ್ದೀರಿ ನಮ್ಮ ಕಾರ್ಮಿಕ ನೀವು ನಂಬ್ತೀರಿ, ಬೇಜಾರು ಮಾಡ್ಕೊತೀರಿ, ನಮ್ಗೆ ನೋವಾಗ್ತದೆ. ರೈತಾಪಿ ವರ್ಗದವ್ರಿಗೆ 5 ಎಕರೆ 10 ಎಕರೆ ತೋಟ ಜಮೀನು ಇದ್ದಂತ ಕುಟುಂಬಕ್ಕೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಅವರ ಆರ್ಥಿಕವಾಗಿ ಚೆನ್ನಾಗಿ ಮೇಲಿಲ್ಲ ಅಂತಕ್ಕಂಥದ್ದು. ಬಹುಶಃ ನಮ್ಗೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಿಮ್ಮ ಪರವಾಗಿ ನಿಜವಾಗ್ಲೂ ಕೂಡ ಚೆನ್ನಾಗಿ ದುಡಿಮೆ ಮಾಡಿ ಆರ್ಥಿಕವಾಗಿ ದುಡ್ಡನ್ನ ಸಂಪಾದಕ ಶಕ್ತಿ ನಿಮಗಿದೆ. ನೀವು ನಿಮ್ಮ ಮಕ್ಕಳ ವಿದ್ಯಾವಂತರು ಮಾಡ್ತಕ್ಕಂಥದ್ದು ಆಗಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಯಮುನಾ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ SB ಉಳ್ಳಾಗಡ್ಡಿ, ಹಿರಿಯ ಕಾರ್ಮಿಕ ನಿರೀಕ್ಷಕ S ವಿಜಯಕುಮಾರ್, ಕಾರ್ಮಿಕ ನಿರೀಕ್ಷಕ SP ರಘು ಹಾಜರಿದ್ದರು. ಪ್ರತಿಯೊಬ್ಬ ಪೋಷಕರು ತಮ್ಮ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಕ್ಕಳಿಗೆ ವಾಸ್ತವ ಅಂಶಗಳನ್ನು ತಿಳಿಸುವ ಪ್ರಯತ್ನ ಮಾಡಬೇಕು ಎಂದು ಹಾಸನದ ಧರ್ಮಸ್ಥಳ ಆಯುರ್ವೇದ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಗುರುಬಸವರಾಜು ಯಲಗಚ್ಚಿನ ಹೇಳಿದರು. ಪಟ್ಟಣದ ಶ್ರೀ ಬ್ಯಾಕರವಳ್ಳಿ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಮಾತನಾಡಿದ ಅವರು, ನಾವು ಪ್ರತಿನಿತ್ಯ ನಮ್ಮ ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು ತಿಳಿಸಿ ಅದು ನಿಮ್ಮ ಮಕ್ಕಳ ಜೀವನ ಶೈಲಿಯನ್ನು ಬದಲಾಯಿಸುತ್ತದೆ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ವಿದ್ಯೆ, ಉದ್ಯೋಗ ಎಲ್ಲವನ್ನೂ ನೆಮ್ಮದಿಯಿಂದ ಅನುಭವಿಸಬಹುದು. ಟಿವಿ, ಸಾಮಾಜಿಕ ಜಾಲತಾಣವನ್ನು ಹೆಚ್ಚಾಗಿ ನೋಡುವುದರಿಂದ ನಮ್ಮ ಮನಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲವೂ ಹಾಳಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ರಾತ್ರಿ 10-30 ಗಂಟೆಗೆ ಮಲಗಿ ಬೆಳಗ್ಗೆ ಸೂರ್ಯೋದಯದ ಮುಂಚಿತವಾಗಿ ಏಳುವುದರಿಂದ ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು. ಬೊಜ್ಜು ರೋಗದ ಜೊತೆಗೆ ನಿಮ್ಮ ದೇಹದ ಕೊಬ್ಬಿನ ಪ್ರಮಾಣ ಜಾಸ್ತಿ ಆಗಿದೆ, ಅನಾರೋಗ್ಯಕರ ಕೊಬ್ಬಿನ ಪ್ರಮಾಣ ಜಾಸ್ತಿ ಆಗಿದ್ರೆ ಅದು
ಅಂಗಾಂಗಗಳಲ್ಲಿ ಲಿವರ್, ಕಿಡ್ನಿ, ಇತರ ಅಂಗಾಂಗಗಳಲ್ಲಿ ವೈಫಲ್ಯತೆ ಅಥವಾ ದೌರ್ಬಲ್ಯತೆ ಇದ್ದರೆ ನಿಜಕ್ಕೂ ಕಾಯಿಲೆ. ಹಾಗಾಗಿ ನಾನು ಹೇಳಿದಂತ ಇಷ್ಟು ರೋಗಗಳು, ಬೊಜ್ಜು ರೋಗ, ಉಗುರ ಸಮಸ್ಯೆ, ನಿದ್ರಾಹೀನತೆ, ಮಾನಸಿಕ ಒತ್ತಡ, ಹೃದ್ರೋಗ, ಯಕೃತ್ತಿನ ಸಮಸ್ಯೆ, ಮೂತ್ರಪಿಂಡದ ಸಮಸ್ಯೆ, ಅಂಗಾಂಗ ವೈಫಲ್ಯ, ಈ ತರದ ಕಾಯಿಲೆಗಳಿಗೆ ಭಾರತದ 60% ಜನರ ಒಟ್ಟು ಸಾವಿನಲ್ಲಿ 60% ಸಾವುಗಳು ಭಾರತದಲ್ಲಿ ಇಂತಹ ಕಾಯಿಲೆಗಳು ಉಂಟಾಗ್ತಿರ್ತವೆ. ಆದರೆ ನಾನು ಈ ತರ ಹೇಳಿದಂತ ಅಷ್ಟು ಕಾಯಿಲೆಗಳು ಯಾರಿಗೆ ಉಂಟಾಗ್ತವೆ ಅಂತ ನಿಮ್ಗೆ ಗೊತ್ತಿದೆಯಾ? ನಮ್ಮ ಪ್ರತಿದಿನದ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಈ ನಾನು ಹೇಳಿದಂತ ಅಷ್ಟು ಕಾಯಿಲೆಗಳು ಉಂಟಾಗೋದು, ಉಲ್ಬಣಗೊಳ್ಳುವುದು, ಅದರ ತೀವ್ರತೆ ಹೆಚ್ಚಾಗಿ ಅದು ಮಾರಣಾಂತಿಕ ಕಾಯಿಲೆಯಾಗಿ ಪರಿಣಮಿಸುವುದಕ್ಕೆ ಕಾರಣವಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶಾಸಕ ಎಸ್ ಮಂಜುನಾಥ್ ಆಗಮಿಸಿ ಮಾತನಾಡಿ, ಮಕ್ಕಳು ಈ ದೇಶದ ಉತ್ತಮ ಪ್ರಜೆಗಳಾಗುವ ಮೂಲಕ ದೇಶಕ್ಕೆ ಹಾಗೂ ಓದಿದ ಶಾಲೆಗೆ ಕೀರ್ತಿ ತರುವಂತೆ ಮಕ್ಕಳು ಸಾಧನೆ ಮಾಡುವ ಮೂಲಕ ಪೋಷಕರಿಗೆ ಗೌರವ ತರಬೇಕು ಎಂದರು. ತಾವುಗಳು ತಂದೆ ತಾಯಿಗೆ ಕಷ್ಟಪಟ್ಟು ಓದಿಸಿದ್ರೆ ನೀವು ದಯವಿಟ್ಟು ತಾವು ಏನು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಶ್ರದ್ಧೆ ಇಟ್ಟು ಓದಿ ಜೀವನದಲ್ಲಿ ಒಂದು ಗುರಿನ ಇಟ್ಟರೆ ಆ ಗುರಿ ಇಟ್ಟರೆ ಖಂಡಿತವಾಗ್ಲೂ ಕೂಡ ಸಾಧಿಸ್ಬೋದು. ನೀವು ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ತಂದೆ ತಾಯಿನ, ಗುರುಗಳಿಗೆ ಗೌರವವನ್ನು ಕೊಡಿ. ತಂದೆ ತಾಯಿನ ವೃದ್ಧಾಪ್ಯದ ಸಂದರ್ಭದಲ್ಲಿ ತಾವು ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿರ್ತಾರೆ. ಅವನ್ನ ಇವತ್ತೆಲ್ಲ ತಮಗೆ ಗೊತ್ತಿದೆ, ಕೋವಿಡ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಂದೆ ತಾಯಿ ಮುಖಾನೆ ನೋಡಲಿಕ್ಕೂ ಸಮೇತ ಅಥವಾ ಒಬ್ಬರು ನನಗೆ ಕಾಯ್ಕೊಂಡು ನೋಡ್ಕೊಳ್ತಕ್ಕಂಥದ್ದನ್ನ ನಾವು ಹಲವಾರು ವಿಡಿಯೋಗಳಲ್ಲಿ ಪತ್ರಿಕೆಯಲ್ಲಿ ನಾವು ಓದಿದ್ದೀವಿ. ತಂದೆ ತಾಯಿನ ಸುಖವಾಗಿ ನೋಡ್ಕೊಳ್ಳಿ, ತಂದೆ ತಾಯಿ ಗೌರವವನ್ನು ಕೊಡಿ, ಗುರುಗಳಿಗೆ ಗೌರವವನ್ನು ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್, ಲತಾ ಚೇತನ್, ಎಸ್ಆರ್ ಶ್ರೀಧರ್, ಪದ್ಮಾ ಹಾಜರಿದ್ದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ 2023 ಪ್ರಕಟಗೊಂಡಿದ್ದು, ಹಾಸನ ಜಿಲ್ಲೆಯ ಉದಯ ವರದಿ ದಿನಪತ್ರಿಕೆಯ ಸಂಪಾದಕ ವೆಂಕಟೇಶ್ ಅವರು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವಿವಿಧ ದತ್ತಿ ಪ್ರಶಸ್ತಿ 2024ಕ್ಕೆ ಭಾಜನರಾಗಿದ್ದಾರೆ. ಇವರಿಗೆ ಅಮೋಘ್ ವಾಹಿನಿ ಪರವಾಗಿ ಅಭಿನಂದನೆಗಳು. ಕೃಷಿಯ ಅತ್ಯುತ್ತಮ ವರದಿ, ಲೇಖನ ಹಾಗೂ ಅಂಕಣ ಬರಹಗಾರರ ವಿಭಾಗದಲ್ಲಿ ಇವರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವೆಂಕಟೇಶ್ ಅವರು ಕಳೆದ 25 ವರ್ಷಗಳಿಂದಲೂ ಪತ್ರಕರ್ತರಾಗಿ ಕೆಲಸ ಮಾಡುತ್ತಿದ್ದಾರೆ. ಸದ್ಯ ಅವರು ತಮ್ಮದೇ ಸಂಪಾದಕತ್ವದಲ್ಲಿ ಉದಯ ವರದಿ ಪತ್ರಿಕೆಯನ್ನು ಮುನ್ನಡೆಸುತ್ತಿದ್ದಾರೆ. ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿರುವ ವೆಂಕಟೇಶ್ ಅವರಿಗೆ ಅಮೋಘ್ ವಾಹಿನಿ ಅಭಿನಂದನೆ ಸಲ್ಲಿಸುತ್ತದೆ. ನಾನು ವೆಂಕಟೇಶ್ ಅಂತ ಹೇಳಿಬಿಟ್ಟು ಹಾಸನ ಜಿಲ್ಲೆಯಿಂದ ಪ್ರಕಟಿತಗೊಳ್ಳುವ ಉದಯ ವರದಿ ಕನ್ನಡ ದಿನಪತ್ರಿಕೆ ಸಂಪಾದಕ. ನಾನು ಹಾಸನ ಜಿಲ್ಲೆಯಲ್ಲಿ ಕಳೆದ 25 ವರ್ಷಕ್ಕೂ ಹೆಚ್ಚು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದೆ. ಜನಮಿತ್ರ, ಜನತಾ ಮಾಧ್ಯಮ, ನಮ್ಮ ನೆರೆಯ ತುಮಕೂರಿನ ಪ್ರಜಾಪ್ರಗತಿ ಮತ್ತು ಸಮಯ ಟಿವಿಲೂ ಹಲವು ದಿವಸ ನಾನು ಕೆಲಸ ಮಾಡಿದೆ. ಈಗ ನನಗೆ ಒಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಿವಿಧ ದತ್ತಿ ಪ್ರಶಸ್ತಿಗಳು 2024 ಪ್ರಕಟ ಆಗಿದೆ. ಇದರಲ್ಲಿ ನನಗೆ ಕೃಷಿಯಲ್ಲಿ ಅತ್ಯುತ್ತಮ ವರದಿ, ಲೇಖನ ಮತ್ತು ಅಂಕಣ ಬರಹಗಾರರಿಗೆ ನೀಡತಕ್ಕಂಥ ಪ್ರಶಸ್ತಿಯನ್ನು ನನಗೆ ನೀಡಲಾಗಿದೆ. ಇದು ನಾನು ಹೆಚ್ಚು ಕೃಷಿ ಬಗ್ಗೆ ತುಂಬ ವರ್ಷದಿಂದ ನಾನು ಕೃಷಿ ಬಗ್ಗೆ ಸಾಕಷ್ಟು ಲೇಖನಗಳನ್ನು ಮಾಡ್ತಾಯಿದ್ದೀನಿ. ಅದು ಕೃಷಿ ಮತ್ತು ಪರಿಸರದ ಬಗ್ಗೆ ನಾನು ಹಿಂದಿನ ನಾನು ಕೆಲಸ ಮಾಡ್ತಕ್ಕಂಥ ಪತ್ರಿಕೆಗಳಲ್ಲಿ ಕೃಷಿಗೆ ಹೆಚ್ಚು ಅಧ್ಯಯನ ಮಾಡಿ ನಾನು ಬರಿತಾಯಿದ್ದೆ. ಅದಕ್ಕಾಗಿ ನನಗೆ ದತ್ತಿ ಪ್ರಶಸ್ತಿಯನ್ನು ಪ್ರಕಟಿಸಿದ್ದಾರೆ. ನಾನು ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಆಭಾರಿಯಾಗಿರ್ತೀನಿ, ಹಿರಿಯ ಪತ್ರಕರ್ತರಿಗೆಲ್ಲ. ಇದು ಕೃಷಿ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ನಾವು ಬೆಳಕು ಚೆಲ್ಲಬೇಕಾಗಿದೆ ಪತ್ರಕರ್ತರಾದ ನಾವು ಅಂತ ನಾನು ಕೂಡ ಭಾವಿಸ್ಕೊಂಡಿದ್ದೀನಿ. ಇವತ್ತು ನನಗೆ ಈ ಪ್ರಶಸ್ತಿ ಲಭಿಸಿರೋದಕ್ಕೆ ನಾನು ನಮ್ಮ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶಿವಾನಂದ ತಗಡೂರು ಅವ್ರಿಗೆ, ನಮ್ಮ ಜನಮಿತ್ರ ಪತ್ರಿಕೆ ಸಂಪಾದಕರಾದಂಥ ನಮ್ಮ HP ಮದನಗೌಡರಿಗೆ, ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕರು ಕೂಡ, ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಆಮೇಲೆ ನನ್ನ ಸನ್ಮಿತ್ರರು, ನನ್ನ ಹಿತೈಷಿಗಳು ಆದ ನಮ್ಮ ಪ್ರಚೋದಯ ಪತ್ರಿಕೆ ಸಂಪಾದಕರಾದ HP ನಮ್ಮ ಕೆಂಚೇಗೌಡರಿಗೆ ಮತ್ತು ನಮ್ಮ ಅಮೋಘ್ ಸುದ್ದಿವಾಹಿನಿಯ ಪ್ರಮೋದ್ ಅವರಿಗೆ ಎಲ್ಲರಿಗೂ ನಾನು
ಕೃತಜ್ಞತೆ ಸಲ್ಲಿಸ್ತೀನಿ. ಹಿಂದೆ ನಾನು ಜನತಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಆರ್ ಪಿ ವೆಂಕಟೇಶ್ ಮೂರ್ತಿ ಇರ್ಬೋದು, ಮಂಜುನಾಥ್ ದತ್ತ ಇರ್ಬೋದು, ಬಹುಶಃ ಇಷ್ಟೆಲ್ಲ ನನಗೆ ಬರವಣಿಗೆ ಸ್ಫೂರ್ತಿ ತುಂಬೋದಕ್ಕೆ ನಿಜವಾಗ್ಲೂ ಪ್ರೇರಣಕರ್ತರು ಅವರಿಬ್ಬರೂ. ಹಾಗಾಗಿ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ವಂದನೆ ಹೇಳ್ತೀನಿ. ಸಮಸ್ತ ಜಿಲ್ಲಾ ಪತ್ರಕರ್ತರು ಕೂಡ ಎಲ್ಲ ಗೆಳೆಯರಿಗೆ, ನನ್ನ ಹಿರಿಯ ಮತ್ತು ಕಿರಿಯ ಸ್ನೇಹಿತರಿಗೆ, ನಮ್ಮ ಜಿಲ್ಲಾ ಪತ್ರಕ ಸಂಘದ ಅಧ್ಯಕ್ಷರಾದ ವೇಣುಕುಮಾರ್ ಮತ್ತು ಪ್ರಧಾನ ಕಾರ್ಯದರ್ಶಿ ಶಶಿ, ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಒಂದು ಧನ್ಯವಾದ ತಿಳಿಸ್ತೀನಿ. ಈ ಸಂದರ್ಭದಲ್ಲಿ ನಾನು ಮತ್ತಿನ್ನೊಂದು ಹೇಳಲೇಬೇಕಾದಂಥ ಸಂದರ್ಭ ಈಗ ಬಂದಿದೆ. ಅದೇನೆಂದರೆ, ಇನ್ನು ನಮ್ಮ ಜೂನಿಯರ್ಸ್ಗಳು ಅಂದರೆ ನಮ್ಮ ಹಿಂದೆ ಬರ್ತಾ ಇರ್ತಕ್ಕಂಥವ್ರು ಇದ್ರ ಬಗ್ಗೆ, ಯಾಕಂದರೆ ಕೃಷಿ ಕ್ಷೇತ್ರದ ಬಗ್ಗೆ ನಾವು ತುಂಬ ನಿರ್ಲಕ್ಷ್ಯ ಮಾಡ್ತಾಯಿದ್ದೀವಿ. ಪತ್ರಿಕೆಗಳಲ್ಲೂ ಕೂಡ ಕೃಷಿನ ಭಾಳ ಅದ್ರ ಬಗ್ಗೆ ಆಸಕ್ತಿ ಇನ್ನೂ ಸ್ವಲ್ಪ ಕಳ್ಕೊಳ್ತಾ ಇದ್ವಿ. ಹಾಗಾಗಿ ನಮ್ಮ ಪತ್ರಕರ್ತ ಸ್ನೇಹಿತರು, ನಮ್ಮ ಕಿರಿಯ ಪತ್ರಕರ್ತರಿಗೆ ಸಾಕಷ್ಟು ಇದ್ರ ಬಗ್ಗೆ ವಿಚಾರ ಮಾಡಿ ಇನ್ನೂ ಚರ್ಚೆ ಮಾಡಲಿ, ಹೆಚ್ಚು ಅಂಕಣಗಳು ಬರಲಿ. ಈ ದತ್ತಿ ಪ್ರಶಸ್ತಿ ಏನು ಇದನ್ನು ಮಾಡಿದ್ದಾರೆ, ಇದಕ್ಕೂ ಕೂಡ ನಾವು ನ್ಯಾಯ ಒದಗಿಸ್ಕೊಂಡಾಗುತ್ತೆ ಅಂತ ಹೇಳ್ತಾ ನಾನು ಮಾತುಗಿಸ್ತೀನಿ. ಪ್ರತಿ ವರ್ಷವೂ ಪುಣ್ಯ ಸ್ಥಳಕ್ಕೆ ಪಾದಯಾತ್ರೆ ಹಮ್ಮಿಕೊಂಡು ಕ್ಷೇತ್ರದ ಜನತೆ ಭಕ್ತಿಯಿಂದ ಆಚರಣೆಯನ್ನು ನಡೆಸಿಕೊಂಡು ಬರುತ್ತಿರುವುದು ಅರಕಲಗೂಡು ಕ್ಷೇತ್ರ ಅಭಿವೃದ್ಧಿ ಹೊಂದುವುದಕ್ಕೆ ಒಂದು ಕಾರಣವಾಗಿದೆ ಎಂದು ಶಾಸಕ ಎ ಮಂಜು ಹೇಳಿದರು. ಪಟ್ಟಣದ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿ ದೇವಾಲಯದ ಆವರಣದಲ್ಲಿ ಶ್ರೀ ಮಂಜುನಾಥ ಧರ್ಮಸ್ಥಳ ಪಾದಯಾತ್ರಾ ಸಮಿತಿ ಹಾಗೂ ಎ ಮಂಜು ಅಭಿಮಾನಿಗಳ ಬಳಗದ ವತಿಯಿಂದ ಆಯೋಜಿಸಿದ್ದ ಧಾರ್ಮಿಕ ಸಭೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಧರ್ಮಸ್ಥಳ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿದ್ದು, ಕ್ಷೇತ್ರದಲ್ಲಿ ಇಂದಿಗೂ ಸಹ ಧರ್ಮವನ್ನು ಪ್ರತಿಪಾದಿಸಿ ಅನ್ನದಾಸೋಹ ನಡೆಯುತ್ತಿದೆ. ಈ ಕ್ಷೇತ್ರಕ್ಕೆ ಹರಕೆ ಹೊತ್ತು ಪಾದಯಾತ್ರೆ ಮೂಲಕ ಶ್ರೀ ಮಂಜುನಾಥ ಸ್ವಾಮಿ ದೇವರ ದರ್ಶನ ಪಡೆದು ಇಷ್ಟಾರ್ಥಗಳ ಸಿದ್ಧಿಗೆ ಪ್ರಾರ್ಥನೆ ಮಾಡುವುದು ಧಾರ್ಮಿಕ ಪದ್ಧತಿಯಲ್ಲಿ ರೂಢಿಯಲ್ಲಿದೆ. ಈ ಧಾರ್ಮಿಕ ಪದ್ಧತಿಯನ್ನು ಇಂದಿಗೂ ಆಚರಣೆಯಲ್ಲಿ ಮುಂದುವರಿಸಿಕೊಂಡು ಬಂದಿದ್ದು ದೇಶದ ಸಂಸ್ಕೃತಿ ಸಂಸ್ಕಾರ ಕೊಡುಗೆಯಾಗಿದೆ. ಪಾದಯಾತ್ರಿಗಳು ಜಾಗೃತೆಯಾಗಿ ತೆರಳಿ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳುವ ಜೊತೆಗೆ ಸಮಾಜದಲ್ಲಿ ಪ್ರೀತಿ, ಸ್ನೇಹ, ವಿಶ್ವಾಸದೊಂದಿಗೆ ಜೀವಿಸುವ ಮನಸ್ಸಿನೊಂದಿಗೆ ಹಿಂದಿರುಗುವಂತೆ ಭಕ್ತಾದಿಗಳಲ್ಲಿ ಮನವಿ ಮಾಡಿದರು. ಇವತ್ತು ಒಂದು ತಂಡವನ್ನ ಮಾಡಿ ಧರ್ಮಸ್ಥಳ ಪಾದಯಾತ್ರೆಗೆ ಹೋಗ್ಬೇಕು ಅಂತ ಹೇಳಿ ಒಂದು ಯೋಚನೆಯನ್ನ ಮಾಡಿ ಸುಮಾರು 7 ವರ್ಷಗಳಿಂದ ಕಾಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ನಾನು ಕೇಳ್ಕೊಂಡೆ ಇವರಿಗೆ, ಒಂದು ತಾಲೂಕಿಂದ ಒಂದು ಪಾದಯಾತ್ರೆ ಹೋಗ್ಲಿ ಸಾಕು ಅಂತ 2-3 ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಮುಂದಿನ ದಿನಗಳಲ್ಲಾದ್ರೂ ಎಲ್ಲ ಸೇರಿ ಒಂದು ಪಾದಯಾತ್ರೆ ಒಂದಾದ್ರೆ ಎಲ್ಲರೂ ಕೂಡ ಒಂದು ತಾಲೂಕಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು. ಬಹುಶಃ ಪಾದಯಾತ್ರೆಯಿಂದ ಒಂದು ಒಳ್ಳೇದಾಗ್ತದೆ. ಒಂದು ಭಕ್ತಾದಿಗಳು ಯಾರ್ಯಾರು ಹೋಗಿ ನಡ್ಕೊಂಡ್ಬರ್ತಾರೆ ಅವರು ಆರೋಗ್ಯ ಇಂಪ್ರೂವ್ ಆಯ್ತದೆ. ಹೋಗ್ತಾ ಆರೋಗ್ಯವನ್ನು ಮಾಡ್ತದೆ. ಆಮೇಲೆ ಚೆನ್ನಾಗೂ ಕೂಡ ನಮ್ಮ ತಂಡದವರು ಚೆನ್ನಾಗಿ ಕೂಡ ನೋಡ್ಕೋತಾರೆ. ಬಹುಶಃ ನಾನು ಕೂಡ ಯಾವತ್ತೋ ಒಂದು ದಿವಸ ಒಂದು ಮಲಗಿದ ಜಾಗಕ್ಕೆ ಹೋಗಿದ್ದೆ. ಚೆನ್ನಾಗಿ ಊಟ ಅದು ಇದೆಲ್ಲ ಕೊಡ್ತಾರೆ. ಬಟ್ ಈಗಾಗಲೇ ನಮ್ಮ ಸಂಘದ ಸೆಕ್ರೆಟರಿಗಳು ಮಾತಾಡ್ದಂಗೆ, ಶಶಿಯವ್ರು ಮಾತಾಡ್ದಂಗೆ ಗುಂಪಿನಲ್ಲಿ ಹೋಗ್ಬೇಕು. ಯಾರ್ಯಾರಾಗಲಿ ಒಬ್ಬೊಬ್ಬರು ಮೊದಲು ಹೋಗ್ತಕ್ಕಂಥದ್ದನ್ನ ಬಿಡಬೇಕು. ಟೈಮು ಫಿಕ್ಸ್ ಮಾಡಿದಂಗೆ ಆ ಟೈಮ್ ಎಲ್ಲಿ ಹೋದ್ರೆ ಮಲಗೋದು ಒಂದೇ ಕಡೆ, ತಿಂಡಿ ಹೋಗೋದು ಒಂದೇ ಕಡೆ, ಆದ್ರೆ ಮೊದಲು ಹೋಗೋದು ಮಾಡ್ತಕ್ಕಂಥದ್ದು, ನಾನು ಮೊದಲು ಹೋಗೋದು ಅಂತಕ್ಕಂಥದ್ದು. ಯಾವಾಗ ಮೊದಲು ಧರ್ಮಸ್ಥಳ ಅಲ್ಲೇ ಇರುತ್ತೆ, ಎಲ್ಲೂ ಹೋಗೋದು, ಏನು ತಲೆ ಕೆಡ್ಸ್ಕೋಬೇಡಿ, ಎಲ್ಲ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನ ಮಾಡ್ಕೋಬೇಕು. ಬಹುಶಃ ಇದೊಂದು ಪುಣ್ಯದ ಕೆಲಸ ನಮ್ಮದು ನಿಮ್ದು ಎಲ್ಲ ಸೇರಿ ಧರ್ಮಸ್ಥಳದಲ್ಲಿ ಧರ್ಮವನ್ನ ಇವತ್ತು ಪ್ರಚಾರ ಮಾಡ್ತಕ್ಕಂಥದ್ದು. ಈಗಾಗಲೇ ಕುಮಾರ್ ಅವರು ಹೇಳ್ತಾ ಇದ್ರು. ಕಾರ್ಯಕ್ರಮದಲ್ಲಿ ಶ್ರೀ 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 ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಹೊನ್ನವಳ್ಳಿ ಸತೀಶ್, ಗಾಂಧಿನಗರ ದಿವಾಕರ ಸಮಿತಿ ಅಧ್ಯಕ್ಷ ಲೋಕೇಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗನಾಥ್, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಜು ಶೆಟ್ಟಿಗೌಡ, ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆ ರಕ್ಷಾ ಸಮಿತಿ ಉಪಾಧ್ಯಕ್ಷ ರಘು ಹಾಜರಿದ್ದರು. ಇದೀಗ ಜಾಹೀರಾತು. ದಿ ಕನ್ಸ್, ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು: ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅಮೂಲ್ಯವಾದ ಮಾಂಗಲ್ಯ ಸರಗಳು, ಓಲೆಗಳು, ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ. ಸಿಲ್ವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್, ಶುಭಾ ಸ್ಕ್ವೇರ್, ಬಿಎಂ ರೋಡ್, ಹಾಸನ. ಫೋನ್ ನಂಬರ್ 9
0082995560 ಮತ್ತು 0817242452590. ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕನ್ಸ್. ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ದಿ ಕನ್ಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು. ಡಿಸೆಂಬರ್ 10ರಿಂದ 31ರವರೆಗೆ ಇಯರಿಂಗ್ ಆಫರ್ ನಡೀತಾ ಇದೆ. 1 ಗ್ರಾಮ್ ಚಿನ್ನ ತೆಗೆದುಕೊಂಡರೆ 2 ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ. 10 ಗ್ರಾಮ್ ಚಿನ್ನ ತೆಗೆದುಕೊಂಡರೆ 20 ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ. ಹಾಗೆ ಸಿಲ್ವರ್ ಕಾಲ್ ಚೈನ್ ಮತ್ತು ಕಾಲುಂಗುರದ ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ. ಇದರ ಜೊತೆ ಲಕ್ಕಿ ಡ್ರಾ ಆಫರ್ ಕೂಡ ಇದೆ. ಆಕ್ಟಿವಾ ಸ್ಕೂಟರ್ ವಿನ್ ಆಗಬಹುದು. ನೀವು ಎಷ್ಟು ಗ್ರಾಮ್ ಚಿನ್ನ ತೆಗೆದುಕೊಳ್ಳುತ್ತೀರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ. 1 ಗ್ರಾಮ್ ತೆಗೆದುಕೊಂಡರೆ 1 ಗ್ರಾಮ್ ಕೂಪನ್ ಸಿಗುತ್ತದೆ. 5 ಗ್ರಾಮ್ ತೆಗೆದುಕೊಂಡರೆ 5 ಕೂಪನ್ ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ. 20 ಗ್ರಾಮ್ ತೆಗೆದುಕೊಂಡರೆ 20 ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ. ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಕನ್ಸ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 16 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ. ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಸುಸ್ತಾಗಿದೆಯಾ? ನೋ ವರೀಸ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ. ನನ್ನ ಜೊತೆ ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರ್ದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ. ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ, ಸಂತಸವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ. ಸಂತಸ IVF ಮತ್ತು ಎಂಡೋಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111
9562955026 ಮತ್ತು 9633152552. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ರಂಗಭೂಮಿ ಟ್ರಸ್ಟ್ ಕೊಡಗು ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ 8ರ ಭಾನುವಾರದಂದು ಸಂಜೆ 6 ಗಂಟೆಗೆ ಸತ್ಯವನ್ನೇ ಹೇಳುತ್ತೇನೆ ಚರಿತೆಯ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಅಡ್ಡಂಡ ಕಾರ್ಯಪ್ಪ ತಿಳಿಸಿದರು. ಹಾಗೆ ಸತ್ಯವನ್ನೇ ಹೇಳುತ್ತೇನೆ ಅಂತೇಳೋ ಹೊಸ ನಾಟಕವನ್ನು ಈ ವರ್ಷ ನಾವು ಸಿದ್ಧಪಡಿಸಿದ್ದೇವೆ. ಈ ನಾಟಕ ಚಾರಿತ್ರಿಕ ಅಂಶಗಳನ್ನು ಒಳಗೊಂಡ ನಾಟಕ. ಚಾರಿತ್ರಿಕ ಅಂಶಗಳನ್ನು ಒಳಗೊಂಡ ನಾಟಕ ಅಂದರೆ ನಮ್ಮ ಚರಿತ್ರೆಯಲ್ಲಿ ಅನೇಕ ನಡೆದಿರುವ ಸತ್ಯಗಳು ನಮಗೆ ಗೊತ್ತಿಲ್ಲದೆ ಮುಚ್ಚಿ ಹೋಗಿವೆ. ಪಬ್ಲಿಕ್ ಡೊಮೈನಿಯಲ್ಲಿ ಬಂದರೂ ಕೂಡ ಅದು ನಮ್ಮ ಪಠ್ಯಗಳಲ್ಲಿ ಬಂದಿಲ್ಲ, ಅದು ಉದ್ದೇಶಪೂರ್ವಕವಾಗಿಯೋ ಅಥವಾ ಬೇರೆ ಥರದಲ್ಲೂ ಬಂದಿಲ್ಲ. ಆದ್ದರಿಂದ ಇದನ್ನೆಲ್ಲ ನಾವು ತಿಳಿಸಬೇಕು ಅಂತ ಹೇಳುವ ಒಂದು ಅಂಶ. ಸುಮಾರು 43 ಪುಸ್ತಕಗಳನ್ನು ನಾನು ಅಧ್ಯಯನ ಮಾಡಿದೆ. ಈ ಪುಸ್ತಕವನ್ನು ಅಯೋಧ್ಯೆಯ ಪ್ರಕಾಶನ ಪ್ರಕಟಿಸಿದೆ. ಸತ್ಯವನ್ನೇ ಹೇಳುತ್ತೇನೆ ಹೇಳುವ ಸ್ಕ್ರಿಪ್ಟನ್ನು ಅಯೋಧ್ಯೆಯ ಪ್ರಕಾಶನ, ರೋಹಿತ್ ಚಕ್ರತೀರ್ಥ, ನೀವು ಕೇಳಿರುವುದು ಕಳೆದ ಸರಿಯ ಪಠ್ಯಪುಸ್ತಕ ರಚನಾ ಸಮಿತಿ ಅಧ್ಯಕ್ಷರಾಗಿದ್ದವರು, ಪರಿಷ್ಕರಣಾ ಸಮಿತಿ ಅಧ್ಯಕ್ಷರಾಗಿದ್ದವರು. ಅವರಿಗೊಂದು ಅಯೋಧ್ಯೆ ಪ್ರಕಾಶನ ಅಂತೇಳಿ ಒಂದು ಪಬ್ಲಿಕೇಶನ್ ಇದೆ. ಅದರ ಮುಖಾಂತರ ಈ ಪುಸ್ತಕವನ್ನು ಕೂಡ ಅಚೀವ್ ಮಾಡಿದ್ದಾರೆ. ನನ್ನೆಲ್ಲ ಪುಸ್ತಕಗಳನ್ನು ಅವರು ಪ್ರಕಾಶನ ಮಾಡಿದ್ದಾರೆ. ಸತ್ಯವನ್ನೇ ಹೇಳುತ್ತೇನೆ ನಾಟಕ 3 ತಾಸಿನ ನಾಟಕ, 3 ಗಂಟೆಗಳ ಅವಧಿಯ ನಾಟಕ. ಅದರಲ್ಲಿ 10 ನಿಮಿಷಗಳ ಮಧ್ಯದಲ್ಲಿ ಒಂದು ಬ್ರೇಕ್ ಇದೆ. ನಮ್ಮ ಸ್ವಾತಂತ್ರ್ಯದ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಈ ಘಟ್ಟದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರಂಗಕರ್ಮಿಯಾದ ಪತ್ನಿ ಅನಿತಾ ಕಾರ್ಯಪ್ಪ ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರು ಕಾಂಗ್ರೆಸ್ ಪಕ್ಷದ ಸಂಸದರ ಹಾಗೂ ಅವರ ತಾತಾರವರ ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಬಗ್ಗೆ ಹಗುರವಾಗಿ ಮಾತನಾಡಿರುವುದನ್ನು ಈ ಮೂಲಕ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HT ಲಕ್ಷ್ಮಣ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದ್ವೇಷ ಮತ್ತು ಸಮಯ ಸಾಧಕ ರಾಜಕಾರಣ, ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ HT ದೇವೇಗೌಡರ ಕುಟುಂಬದವರಲ್ಲಿ ಹಸುಹೊಕ್ಕಾಗಿದೆ. ಮಾಜಿ ಸಂಸದರು ಹಾಗೂ ಮಾಜಿ ಸಚಿವರು, ನೀರಾವರಿ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ ಕ್ರಾಂತಿ ಉಂಟು ಮಾಡಿದಂತಹ ದಿವಂಗತ ಜಿ ಪುಟ್ಟಸ್ವಾಮಿ ಗೌಡರ ಕುಟುಂಬ ಉತ್ತಮ ಸಂಸ್ಕಾರ, ನಡವಳಿಕೆಯ, ಸಂಸ್ಕೃತಿಯ, ನಾಗರಿಕತೆಯನ್ನು ತಮ್ಮ ನಿತ್ಯ ಬದುಕಿನಲ್ಲಿ ರೂಢಿಸಿಕೊಳ್ಳುವುದರ ಮೂಲಕ ಅವರ ತಾತಾರವರ ಸನ್ಮಾರ್ಗದಂತೆ ಜನಸಾಮಾನ್ಯರ ನೋವುಗಳಿಗೆ ಹಗಲಿರುಳು ನಿರಂತರವಾಗಿ ಸ್ಪಂದಿಸುತ್ತಿರುವ ವಿಷಯ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಗೊತ್ತಿದೆ. ಸಂಸದರು ಜನರ ಸಮಸ್ಯೆಗಳನ್ನು ಪಾಲಿಸುವ ಮತ್ತು ಅತ್ಯಂತ ಹತ್ತಿರವಾಗಿ ಸ್ಪಂದಿಸುವ ವಿಷಯದಲ್ಲಿ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಅವರ ಉದಾರತೆಯನ್ನು ಜನಸಾಮಾನ್ಯರಿಗಾಗಿ ದಾರೆ ಎರೆಯುತ್ತಿದ್ದಾರೆ. ನಮ್ಮ ಸಂಸದರನ್ನು ಪಡೆಯುವುದಕ್ಕೆ ನಮ್ಮ ಜಿಲ್ಲೆಯ ಜನರು ಪುಣ್ಯ ಮಾಡಿದ್ದು, ಜಿಲ್ಲೆಯ ಗುರುತರ ಸಮಸ್ಯೆಗಳನ್ನು ಸಂಸತ್ನಲ್ಲಿ ಕೇಂದ್ರದ ಗಮನ ಸೆಳೆಯುವುದರ ಮೂಲಕ ಇಡೀ ದೇಶ ಅವರನ್ನು ಎದುರು ನೋಡುವಂತಹ ವಾತಾವರಣ ನಿರ್ಮಾಣವಾಗಿರುವುದನ್ನು ಗಮನಿಸಬಹುದು. JDS ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹೊಳೆನರಸೀಪುರದಲ್ಲಿ ಉಸಿರು ಕಟ್ಟುವಂತಹ ವಾತಾವರಣ ನಿರ್ಮಾಣವಾಗಿತ್ತು. ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಜನಸಾಮಾನ್ಯರು ಸ್ವತಂತ್ರವಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸಲು ಅವಕಾಶ ಒದ್ದಂತಾಗಿದೆ ಎಂದು ಹೇಳಿದರು. ಇಷ್ಟೇ ನಮ್ಮ ಹಾಸನ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಶ್ರೀ ಡಾಕ್ಟರ್ ಸೂರಜ್ ರೇವಣ್ಣ ಅವರು ಹೊಸ ವರ್ಷ ಪ್ರಯುಕ್ತ ನಡೆದಂತಹ ಸಭೆಯೊಂದರಲ್ಲಿ ಮಾತನಾಡ್ತಾ, ಏನು ನಮ್ಮ ಕಾಂಗ್ರೆಸ್ ಪಕ್ಷದವರು ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ,
ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಬೆಂಕಿ ಈಗಲಿಂದ ಪ್ರಾರಂಭ ಆಗ್ತದೆ, ಪ್ರಜ್ವಲಿಸ್ತದೆ, ಈ ಥರ ಎಲ್ಲ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಜನಪ್ರಿಯ ಸಂಸದರಾದ ಶ್ರೇಯಸ್ ಸಿಂಗ್ ಪಟೇಲ್ ಸಾಹೇಬರಿಗೆ ಮತ್ತು ನೀರಾವರಿ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟು ಮಾಡಿದಂತಹ ಸನ್ಮಾನ್ಯ ಶ್ರೀ ದಿವಂಗತ ಜಿ ಪುಟ್ಟಸ್ವಾಮಿಗೌಡರ ಬಗ್ಗೆ ಅತ್ಯಂತ ಅಗ್ರವಾಗಿ ಮಾತನಾಡಿದ್ರನ್ನ ಈ ಒಂದು ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸ್ತೇವೆ. ಇವತ್ತೇನಾದರೂ ಹಾಸನ ಜಿಲ್ಲೆಯಲ್ಲಿ ದೇಶ ರಾಜಕಾರಣ ಮಾಡ್ತಿದ್ದಾರೆ, ಸಮಯ ಸಾಧಕ ರಾಜಕಾರಣ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಸಮಯ ಸಾಧಕ ರಾಜಕಾರಣಕ್ಕೆ ಮತ್ತೊಂದು ಹೆಸರೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮತ್ತು ಅವರ ಕುಟುಂಬ ವೃದ್ಧರು ಅಂತ ನಾವು ನೇರವಾಗಿ ಆಪಾದನೆ ಮಾಡಬೇಕಾಗ್ತದೆ. ಯಾಕೆಂದರೆ ಜಿ ಪುಟ್ಟಸ್ವಾಮಿಗೌಡರ ಒಂದು ಕುಟುಂಬ ಯಾವತ್ತು ಸಂಸ್ಕಾರದ ಹಿನ್ನೆಲೆ ಉಳ್ಳಂಥ ಕುಟುಂಬ. ಅವರಿಗೆ ಒಂದು ಸಂಸ್ಕೃತಿಯನ್ನು ಗೊತ್ತಿದೆ, ಒಂದು ನಾಗರಿಕತೆ ಏನಿದೆ, ಒಂದು ಉತ್ತಮ ನಡವಳಿಕೆ, ಜನರ ಜೊತೆ ಯಾವ ರೀತಿ ನೋಡ್ಕೋಬೇಕು, ಜನರನ್ನ ಎಷ್ಟು ಪ್ರೀತಿಸಬೇಕು, ಜನರನ್ನ ಎಷ್ಟು ಗೌರವಿಸಬೇಕು ಅನ್ನೋ ಒಂದು ಕನಿಷ್ಠ ಜ್ಞಾನವನ್ನು ನಮ್ಮ ಜಿ ಪುಟ್ಟಸ್ವಾಮಿಗೌಡರ ಒಂದು ಕುಟುಂಬದವರು ಇಟ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಸಂಸದರಾದ ಶ್ರೇಯಸ್ ಸಿಂಗ್ ಪಟೇಲ್ ಸಾಹೇಬರು ಇವತ್ತು ಇಡೀ ಜಿಲ್ಲೆಯಲ್ಲೇ ಮಾದರಿ ಸಂಸದರಾಗಿ ಇಡೀ ಕೇಂದ್ರ ಏನಿವತ್ತು ಸಂಸತ್ತು ಈ ಹಿಂದೆ ನಡೀತು, ಆ ಒಂದು ಅಧಿವೇಶನದ ಪ್ರತಿ ಕ್ಷಣದಲ್ಲೂ ನಮ್ಮ ಜಿಲ್ಲೆಯ ಗುರುತರ ಸಮಸ್ಯೆಗಳನ್ನ ಎತ್ತಿಡೋದ್ರ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಸಂಸದರು ಹೇಗಿರಬೇಕು, ಸಂಸದರ ಪಾತ್ರ ಏನು ಅನ್ನೋದನ್ನ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ತೋರ್ಪಡಿಸಿದ್ದಾರೆ. ಈ ಒಂದು ಕನಿಷ್ಠ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಲ್ಲೇ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಒಂದು ಮೃದು ಧೋರಣೆನ ತಾಳಿ ಆ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗುವಂಥ ಒಂದು ಮಟ್ಟಕ್ಕೆ ಅವರ ಒಂದು ಮಾತನ್ನ ಮುಂದುವರಿಸಿದ್ದಾರೆ. ಆ ಮಾತಿನಿಂದ ಅವರು ದೂರ ಸರಿಬೇಕಾಗ್ತದೆ. ಇವತ್ತು ಏನಾದರೂ ಏನು ಪ್ರಜ್ವಲಿಸಿದೆ ಅಂತ ಹೇಳಿದ್ದಾರೆ, ಇವತ್ತು ಏನಾದರೂ JDSನವರು ಈ ಹಿಂದೆ JDS ನೇತೃತ್ವ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಹೊಳೆನರಸೀಪುರದಲ್ಲಿ ಉಸಿರು ಕಟ್ಟಂತಹ ವಾತಾವರಣ ಇತ್ತು. ಅಧಿಕಾರಿಗಳು ಮತ್ತು ಜನಸಾಮಾನ್ಯರು ಮುಕ್ತವಾಗಿ ಅವರ ಒಂದು ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅವಕಾಶ ಇರಲಿಲ್ಲ ಅನ್ನೋದು ಇಡೀ ರಾಜ್ಯ, ಇಡೀ ದೇಶದ ಜನರಿಗೆ ಗೊತ್ತಿರೋಂಥ ವಿಚಾರ. ಅವರಿಂದ ನಾವು ಕಾಂಗ್ರೆಸ್ನವರು ಆ ಒಂದು ವಿಚಾರಗಳನ್ನ ತಿಳಿಯೋಂಥ ಅಗತ್ಯತೆ ಇಲ್ಲ. ಇನ್ನಾದರೂ ಏನು ಇವರು ನೋಡ್ರಿ ಇವರು ಮಹಿಳೆಯರಿಗೆ, ಪುರುಷರಿಗೆ ಎಷ್ಟು ಗೌರವ ಕೊಡ್ತಿದ್ದಾರೆ ಅನ್ನೋದನ್ನ ಅವರು ಏನು ಪುರುಷರಿಗೆ ಅವಮಾನ ಮಾಡಿರೋ ಅಂಥ ಒಂದು ಘಟನೆ, ಹಾಗೆ ಮಹಿಳೆಯರಿಗೆ ಅವಮಾನ ಒಂದು ಘಟನೆ ಇವತ್ತು ಇಡೀ ದೇಶಾದ್ಯಂತ ಪ್ರಜ್ವಲಿಸ್ತಿದೆ. ಅದರಲ್ಲಿ ಅವರು ಪ್ರಜ್ವಲಿಸಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿಚಾರದಲ್ಲಿ ಪ್ರಜ್ವಲಿಸ್ತಾ ಇಲ್ಲ. ಈ ಮಾತನ್ನ ಅವರು ಹಿಂಪಡಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ತರುವುದರ ಮೂಲಕ ಇಡೀ ದೇಶದ, ಇಡೀ ರಾಜ್ಯದ ಗಮನ ಸೆಳೆದಿದೆ. ನೋಡಿ, ಏನಾದರೂ ಅವರಿಗೆ ಗ್ಯಾರಂಟಿ ಸರ್ಕಾರವನ್ನು, ಗ್ಯಾರಂಟಿ ಯೋಜನೆಯನ್ನು ಟೀಕೆ ಮಾಡದಿದ್ದರೆ ಅವರು ಮೊದಲು ಗ್ಯಾರಂಟಿ ಯೋಜನೆ ಪಡೆಯೋದ್ರಿಂದ ದೂರ ಉಳಿಲಿ, ಅವರು ಮತ್ತು ಅವರ ಪಕ್ಷದವರು ಮತ್ತು ಅವರ ಮುಖಂಡರುಗಳು. ಆನಂತರ ಟೀಕೆ ಮಾಡಲಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನ. ಅದು ಬಿಟ್ಟು ಗ್ಯಾರಂಟಿ ಕಾರ್ಯಕ್ರಮಗಳ ಸದುಪಯೋಗನೇ ಬೇಕು, ಗ್ಯಾರಂಟಿ ಕಾರ್ಯಕ್ರಮ ಟೀಕೆ ಮಾಡಬೇಕು ಅನ್ನೋದು ಒಂದು ಮಟ್ಟಕ್ಕೆ ಅವ್ರ ಯೋಚನೆ ಸಲ್ಲದು. ಈ ಒಂದು ಮಾತನ್ನ ಅವರು ಹಿಂಪಡಿಬೇಕಾಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರುತಿ, ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ಕೆಕೆ ಲೋಕೇಶ್, HR ಸುರೇಶ್, ಪ್ರಸಾದ್ BA, ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ನಾಮನಿರ್ದೇಶಿತ ಸದಸ್ಯರಾದ HR ಪ್ರಸನ್ನಕುಮಾರ್, ಮಿರ್ಜಾ ಅಲಿ ಮದತ್, ಮುಖಂಡ ರವಿಕುಮಾರ್ ಹಾಜರಿದ್ದರು. ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕುರಿತು ಅವಮಾನಕರ ಮಾತುಗಳನ್ನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಬಂಧಿಸುವಂತೆ ಆಗ್ರಹಿಸಿ ಜನವರಿ 8ರಂದು ಬೆಳಗ್ಗೆ 11 ಗಂಟೆಗೆ ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಹಿರಿಯ ದಲಿತ ಮುಖಂಡ HK ಸಂದೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಡಿರುವ ಅಪಮಾನಕರ ಮಾತುಗಳು ಅತ್ಯಂತ ಖಂಡನೀಯವಾದುದು. ಈ ಮಾತುಗಳು ಅಮಿತ್ ಶಾ ಅವರ ಮನುವಾದಿ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಹಾಗೂ ಅವರು ಹಿಂದೆಯೂ ಈಗಲೂ ಮುಂದೆಯೂ ಬಾಬಾ ಸಾಹೇಬರನ್ನು ಒಪ್ಪಿಕೊಳ್ಳುವುದಿಲ್ಲ ಎನ್ನುವುದು ಸಾಬೀತಾಗುತ್ತದೆ. ಇಂತಹ ಮನುವಾದಿ ಮನಸ್ಥಿತಿಯ ಅಮಿತ್ ಶಾ ಭಾರತದ ಗೃಹ ಸಚಿವರಾಗಿ ಮುಂದುವರೆದರೆ ಡಾಕ್ಟರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಅವರ ಆಶಯಗಳಿಗೆ ವಿರೋಧವಾಗುತ್ತದೆ ಹಾಗೂ ಭಾರತದ ಸಂವಿಧಾನದ ಮೂಲ ತತ್ವಗಳಿಗೆ ಧಕ್ಕೆಯಾಗುತ್ತದೆ. ಭಾರತದ ಸಂವಿಧಾನದ 75ನೇ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಸಂಸತ್ತಿನಲ್ಲಿ ನಡೆದ ಚರ್ಚೆಯ ಸಂದರ್ಭದಲ್ಲಿಯೇ ಭಾರತ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕುರಿತು ಅಮಿತ್ ಶಾ ಅವರು ಆಡಿರುವ ಅಪಮಾನಕರ ಮಾತುಗಳು ಕೇವಲ ಆಕಸ್ಮಿಕವೇನೂ ಅಲ್ಲ. ಸಂವಿಧಾನದ ಕುರಿತು ಚರ್ಚೆಯ ಸಂದರ್ಭದಲ್ಲಿಯೇ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡುವುದು ಅವರ ನೈಜ ಉದ್ದೇಶವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ವಿರೋಧಿ, ಸಂವಿಧಾನ ವಿರೋಧಿ, ಮನುವಾದಿ ಅಮಿತ್ ಶಾ ಅವರನ್ನು ಕೂಡಲೇ
ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಸಂವಿಧಾನ ಮತ್ತು ಸಂವಿಧಾನ ಶಿಲ್ಪಿಯನ್ನು ಅವಮಾನಿಸಿದ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಬಂಧಿಸಬೇಕೆಂದು ಆಗ್ರಹಿಸಿ ಹಾಸನ ಜಿಲ್ಲಾ ದಲಿತ ಜನಪರ ಚಳುವಳಿಗಳ ಒಕ್ಕೂಟ ನೇತೃತ್ವದಲ್ಲಿ 2025 ಜನವರಿ 5ರಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ದೇಶದ ಗೃಹ ಸಚಿವರು ಮತ್ತು ಭಾರತ ಸರ್ಕಾರದ ಸಹಕಾರ ಸಚಿವರು ಆಗಿರೋಂಥ ಅಮಿತ್ ಶಾ ಅವರು ಡಿಸೆಂಬರ್ 17ನೇ ತಾರೀಕು ರಾಜ್ಯಸಭೆಯಲ್ಲಿ ಅದು ಉನ್ನತ ಒಂದು ಸಭೆ ಪಾರ್ಲಿಮೆಂಟ್, ಆ ಸಭೆಯಲ್ಲಿ ಸಂವಿಧಾನದ 75ನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮಾತುಕತೆಯ ಮಾತಾಡೋ ಕಾಲಘಟ್ಟದಲ್ಲಿ ಅಂಬೇಡ್ಕರ್ನ ಈ ದೇಶದಲ್ಲಿ ಬಹಳ ಜನ ಸುಮ್ಮನೆ ನಾಟಕೀಯವಾಗಿ ಅವ್ರನ್ನ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅದ್ರ ಬದಲಾಗಿ ದೇವಸ್ಥಾನಗಳಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ ಅಥವಾ ಇನ್ನೊಂದು ದೊಡ್ಡ ದೊಡ್ಡ ಇದೇ ದೇಶದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಹಂಗ ಪ್ರಾರ್ಥನೆ ಮಾಡಿದ್ರೆ ಜನ ಸ್ವರ್ಗಕ್ಕೆ ಹೋಗ್ತಾ ಇದ್ರು ಅಂತ ಹೇಳಿ ಅತ್ಯಂತ ವ್ಯಂಗ್ಯವಾಗಿ ಮಾತಾಡಿ ಬಾಬಾ ಸಾಹೇಬ್ರನ್ನ ಅಪಮಾನ ಮಾಡಿದ್ದಾರೆ. ಅಪಮಾನದ ಹಿನ್ನೆಲೆ ಒಳಗಡೆ ದೇಶದಲ್ಲಿ ದೊಡ್ಡ ಗಲಾಟೆಗಳು, ಘರ್ಷಣೆಗಳು ನಡೀತಾ ಇದೆ. ನಾವು ಹಾಸನದಲ್ಲಿ ನಾವು ಕೂಡ ಪ್ರಗತಿಪರ ಗೆಳೆಯರು, ಸ್ನೇಹಿತರು ಒಡಗೂಡಿ ನಾವೊಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿದ್ವಿ. ಅದರ ನಂತರ 8ನೇ ತಾರೀಕು ಈ ಜಿಲ್ಲೆಯ ಹೆದ್ದಾರಿಗಳನ್ನ ಬಂದ್ ಮಾಡ ಅಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಪರವಾಗಿ ಯೋಚನೆ ಮಾಡೋ ಅಂತ ಎಲ್ಲ ಜನರು, ಅಲ್ಪಸಂಖ್ಯಾತರು, ಸಂವಿಧಾನದ ಪರವಾಗಿರೋ ಅಂತ ಎಲ್ಲ ಧ್ವನಿ ಮಾಡೋ ಅಂತ ಸಂಘಟನೆಯ ಸ್ನೇಹಿತರು, ಹೋರಾಟಗಾರರು, ರೈತ ಸಂಘ, ಭಾಷಾ ಚಳವಳಿ, ಕನ್ನಡ ಪರ ಮಾತಾಡೋ ಅಂತ ಎಲ್ಲ ಗೆಳೆಯರು, ಆತ್ಮೀಯರು ತಾವು ಕೂಡ ಭಾಗವಹಿಸಬೇಕು ಅಂತ ನಾವು ಕಳಕಳಿ ಮನವಿಯನ್ನ ಮಾಡ್ತಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಸಿಪಿಐಎಂ ಮುಖಂಡ ಧರ್ಮೇಶ್, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್, ಹಿರಿಯ ದಲಿತ ಮುಖಂಡ ರಾಜಶೇಖರ್, ಅಲ್ಪಸಂಖ್ಯಾತ ಮುಖಂಡರು ಜಮೀರ್ ಅಹಮದ್, ದಲಿತ ಸಂಘರ್ಷ ಸಮಿತಿ ಮುಖಂಡರು ಅಂಬುಗ ಮಲ್ಲೇಶ್, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ ಇತರರು ಉಪಸ್ಥಿತರಿದ್ದರು. ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ ಆವರಣದಲ್ಲಿ ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ವತಿಯಿಂದ ನಾಟಕೋತ್ಸವದಲ್ಲಿ ಭಾಗವಹಿಸಿದ್ದ ಎಲ್ಲ ಕಲಾವಿದರಿಗೆ ಅಭಿನಂದನಾ ಪತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ 2025ನೇ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಮಿತಿಯ ಅಧ್ಯಕ್ಷರಾದ ರವಿಕುಮಾರ್ ಬಿದರೆ, ಪ್ರಧಾನ ಕಾರ್ಯದರ್ಶಿ ವೇದ ಶಿವಕುಮಾರ್, ಖಜಾಂಚಿ ರಮೇಶ್ ಗೌಡಪ್ಪ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಧ್ಯವಾದರೆ ಒಳ್ಳೆಯದು ಮಾಡು, ಇಲ್ಲವಾದರೆ ಒಳ್ಳೆಯ ಕೆಲಸ ಮಾಡುವವರ ಜೊತೆ ಸೇರಿ ಕೈ ಜೋಡಿಸು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಹೇಳಿಕೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ. ಶಿಕ್ಷಕಿ ವರ್ಗಾವಣೆಗೆ ಲಂಚ ಸ್ವೀಕರಿಸಿದ್ದ ಡಿಡಿಪಿಐ ಎಸ್ಕೆ ಪಾಂಡು ಹಾಗೂ ಕಚೇರಿ ಅಧೀಕ್ಷಕ ಎಎಸ್ ವೇಣುಗೋಪಾಲರಾವ್ ಬಲೆಗೆ. ಕಾರ್ಮಿಕರ ವರ್ಗದವರಿಗೆ ಸರ್ಕಾರದ ಸವಲತ್ತುಗಳು ದೊರಕುತ್ತಿದ್ದು ಅಧಿಕಾರಿಗಳು ಸಮರ್ಪಕವಾಗಿ ತಲುಪಿಸುವ ಕೆಲಸ ಮಾಡಬೇಕು. ಶಾಸಕ ಎ ಮಂಜು ಹೇಳಿಕೆ. ಮತ್ತು ಪ್ರತಿಯೊಬ್ಬ ಪೋಷಕರು ತಮ್ಮ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಕ್ಕಳಿಗೆ ವಾಸ್ತವ ಅಂಶಗಳನ್ನು ತಿಳಿಸುವ ಪ್ರಯತ್ನ ಮಾಡಬೇಕು. ಆಯುರ್ವೇದ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಗುರುಬಸವರಾಜು ಯಲಗಚ್ಚಿನ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.